ಒಂದು ಯಾವ ರೀತಿ ಮುಖಾಮುಖಿಯಾಗಿ ಡಕ್ಕೆಯ ಬೊಮ್ಮಯ್ಯನವರನ್ನೇ ತಮ್ಮ ಗುರುಗಳು ಅಂತ ಸ್ವೀಕಾರ ಮಾಡ್ತಾರೆ ಶಂಕರ ದಾಸಿಮಯ್ಯನವರು. ಅದು ಹೇಗೆ ಅನ್ನೋದನ್ನ ಒಂದು 5 ನಿಮಿಷ ನೋಡೋಣ. ಶಂಕರ ದಾಸಿಮಯ್ಯನವರ ಹೆಸರು ಬಹುತೇಕ ಎಲ್ಲರೂ ಕೇಳಿರ್ತಾರೆ. ಶಂಕರ ದಾಸಿಮಯ್ಯನವರು ಬಿಜಾಪುರ ಜಿಲ್ಲೆಯ ಕಂದಗಲ್ ಅನ್ನೋ ಊರಲ್ಲಿ ಹುಟ್ಟಿದ ಒಬ್ಬ ಶರಣರು. ಅವರು ಮೂಲತಃ ಬ್ರಾಹ್ಮಣರಾಗಿರ್ತಾರೆ. ಅವರ ಹೆಸರು ಗೋವಿಂದ ಭಟ್ಟ ಅಂತ. ಅವರ ಹೆಂಡತಿ ಉಮಾದೇವಿ ಅಂತ. ಅವರು ಒಂದು ದಿನ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬೇಕು ಅನ್ನೋ ಒಂದು ಬಯಕೆ ಉಂಟಾಗಿ ಅವರು ಕಾಶಿ ಯಾತ್ರೆಯನ್ನ ಆರಂಭ ಮಾಡ್ತಾರೆ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನವಿಲೆ ಅನ್ನೋ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಒಂದು ಶಿವನ ದೇವಸ್ಥಾನ ಇರುತ್ತೆ. ಜಡೆಯ ಶಂಕರಲಿಂಗ ದೇವಸ್ಥಾನ ಇವತ್ತಿಗೂ ಇದೆ. ಅದು ಜಡೆಯ ಶಂಕರಲಿಂಗ ದೇವಸ್ಥಾನ ಇದೆ. ಅಲ್ಲಿ ತಮ್ಮ ಒಂದು ದರ್ಶನವನ್ನ ತಗೊಂಡು ಹೋಗ್ಬೇಕು ಅಂತ ಆ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಅವರ ಮನಸ್ಸು ಪರಿವರ್ತನೆಯಾಗಿ ಕಾಶಿ ವಿಶ್ವನಾಥ ಇಲ್ಲಿಯೇ ಇದ್ದಾನೆ, ಕಾಶಿಗೆ ಹೋಗೋದು ಯಾಕೆ ಅಂತ ಹೇಳಿ ಅಲ್ಲಿಯೇ ಒಂದು ದೇವಸ್ಥಾನದಲ್ಲಿ ದರ್ಶನ ಪಡೆದು ಅಲ್ಲಿಯೇ ಉಳ್ಕೊಂಡು ಅವರು ತಮ್ಮ ಧ್ಯಾನ ಯೋಗವನ್ನ ಮುಂದುವರಿಸ್ತಾರೆ. ಒಂದು ದಿನ ಇದು ಶಂಕರನು ಶಿವ ಜಂಗಮ ವೇಷದಿಂದ ಕನಸಿನಲ್ಲಿ ಬಂದು ಅವರಿಗೆ ಉಪದೇಶವನ್ನು ಮಾಡ್ತಾನೆ. ಮಾಡಿ ಅವರು ಅಲ್ಲಿ ಬಟ್ಟೆ ಹೊಲೆಯುವ ಕಾಯಕವನ್ನ ಮಾಡಿಕೊಂಡು ಅಲ್ಲೇ ಇರ್ತಾರೆ ನವಿಲೆಯಲ್ಲಿ. ಹೀಗೆ ಅವರ ಒಂದು ಧ್ಯಾನಕ್ಕೆ ಮೆಚ್ಚಿದ ಶಿವ ಅವರಿಗೆ ಒಬ್ಬ ಇದು 3ನೇ ಕಣ್ಣು ನೊಸಲು ಗಂಡನ್ನ ದಯಪಾಲಿಸ್ತಾನೆ. ಸಿದ್ದರಾಮೇಶ್ವರರಿಗೆ ಹೇಗೆ ಆ ನೊಸಲ ಗಂಡಿನ ಒಂದು ಶಕ್ತಿ ಇತ್ತು, ಅದೇ ಶಕ್ತಿಯನ್ನ ಶಂಕರ ದಾಸಿಮಯ್ಯನವರು ಹೊಂದಿರ್ತಾರೆ. ಆಮೇಲೆ ಅವರು ಒಂದು ಅನೆಗಣ್ಣನ್ನ ಶಿವನು ದಯಪಾಲಿಸಿ ಒಬ್ಬ ಗಣನಾಯಕನನ್ನ, ವಕ್ರಪಾದ ಅನ್ನೋ ಗಣನಾಯಕನನ್ನ ಅವರ ಸೇವೆಗೆ ಅಂತ ಅಲ್ಲಿ ಇಡ್ತಾನೆ. ಆ ವಕ್ರಪಾದ ಪ್ರತಿದಿನ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಭಿಕ್ಷಕ್ಕೆ ಹೋಗಿ ಭಿಕ್ಷವನ್ನ ತಗೊಂಡು ಬಂದು ಅಲ್ಲಿ ದಾಸೋಹವನ್ನ ಮಾಡಿ ಅವರು ಜೀವನ ಮಾಡ್ತಾ ಇರ್ತಾರೆ. ಒಂದು ದಿನ ಜೇಡರ ದಾಸಿಮಯ್ಯನವರ ಕೀರ್ತಿ, ಜೇಡರ ದಾಸಿಮಯ್ಯನವರು ಶಿವನಿಂದ ತವನಿಧಿಯನ್ನ ಪಡೆದು ದಾಸೋಹವನ್ನ ಮಾಡ್ತಾ ಇರೋ ವಿಷಯ ನಿಮಗೆಲ್ಲ ನೋಡಿದೀನಿ. ಆ ಒಂದು ಕೀರ್ತಿ ವಾರ್ತೆ ಎಲ್ಲ ಕಡೆಗೂ ಹರಡಿ ಒಂದು ದಿನ ಜೇಡರ ದಾಸಿಮಯ್ಯನವರ ಕೀರ್ತಿಯನ್ನ ಕೇಳಿ ಶಂಕರ ದಾಸಿಮಯ್ಯನವರು ಅವರನ್ನ ನೋಡ್ಬೇಕು ಅಂತ ಮುದೇನೂರು, ಗುಲ್ಬರ್ಗಾ ಜಿಲ್ಲೆ, ಈಗಿನ ಕಲಬುರಗಿ ಜಿಲ್ಲೆಯ ಮುದೇನೂರಿಗೆ ಹೋಗ್ತಾರೆ. ಮುದೇನೂರಿನಲ್ಲಿ ಹೋಗಿ ಅಲ್ಲಿ ಒಂದು ರಾಮನಾಥೇಶ್ವರ ದೇವಸ್ಥಾನ ಇವಾಗ್ಲೂ ಇದೆ, ಅದು ಅಲ್ಲಿ ಉಳ್ಕೊಳ್ತಾರೆ. ಮುಂದೆ ವಕ್ರಪಾದನನ್ನ ಭಿಕ್ಷಕ್ಕೆ ಕಳಿಸ್ಬೇಕಾದ್ರೆ ಜೇಡ್ರ ದಾಸಿಮಯ್ಯನವರು ಅವರ ಕೀರ್ತಿಯನ್ನ ಕೇಳಿ ಅಲ್ಲಿ ಬಂದು ಅವರನ್ನ ಮಾತಾಡಿಸಿದಾಗ, ಭಿಕ್ಷಕ್ಕೆ ಯಾಕೆ ಕಳಿಸ್ತೀರಾ, ನನ್ನ ಹತ್ರ ಸಾಕಷ್ಟು ಜೋಳ ಇದೆ ಅಂತ ಒಂದು ಸ್ವಲ್ಪ ಅಹಂಭಾವದಿಂದ ಹೇಳ್ತಾರೆ. ಹಾಗಾದ್ರೆ ನಾವು ಬೇಡುವವರು ನೀವು ಕೊಡುವವರಲ್ವೇ ಅಂತ ಕೇಳ್ತಾರೆ. ಆವಾಗ ಜೇಡರ ದಾಸಿಮಯ್ಯನವರಿಗೆ ಅರ್ಥ ಆಗಲ್ಲ. ಮನೆಗೆ ಹೋಗಿ ನೋಡಿದಾಗ ಅವರ ತವನಿಧಿ ಮಾಯ ಆಗ್ಬಿಟ್ಟಿರುತ್ತೆ. ಆವಾಗ ಅವರಿಗೆ ಅದರ ಜ್ಞಾನೋದಯ ಆಗಿ ನಾನು ಅಹಂಕಾರದಿಂದ ಮಾತಾಡಿದೆ ಅಂತ ಮತ್ತೆ ರಾಮನಾಥ ದೇವಸ್ಥಾನಕ್ಕೆ ಬಂದು ಶಂಕರ ದಾಸಿಮಯ್ಯನವರ ಕ್ಷಮೆಯನ್ನ ಕೇಳ್ತಾರೆ. ಹೀಗೆ ಮುದೇನೂರಿನಿಂದ ಮತ್ತೆ ಶಂಕರ ದಾಸಿಮಯ್ಯನವರು ನಾನಾ ಕಡೆಗೆ ದೇಶ ಸಂಚಾರವನ್ನ ಮಾಡಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಅವಾಗ ಜಯಸಿಂಹ, 2ನೇ ಚಾಲುಕ್ಯ ಜಯಸಿಂಹ ಆಡಳಿತವನ್ನ ನಡೆಸ್ತಾ ಇರ್ತಾನೆ. ಅಲ್ಲಿ ಪರವಾದಿಗಳು ತುಂಬಾ ಜಾಸ್ತಿ ಇರ್ತಾರೆ. ಅವ್ರ ಜೊತೆ ವಾದ ಮಾಡಿ ಅವರನ್ನೆಲ್ಲ ಸೋಲಿಸಿ ಜಯಸಿಂಹ ಮತ್ತು ಅವನ ಹೆಂಡತಿ ಸುಗ್ಗಲ ದೇವಿ ಇವರಿಗೆ ದೀಕ್ಷೆಯನ್ನ ಅನುಗ್ರಹಿಸಿ ಮುಂದೆ ಅವರು ಉಜ್ಜಯಿನಿಗೆ ಹೋಗ್ತಾರೆ. ಈಗಿನ ಮಧ್ಯಪ್ರದೇಶದಲ್ಲಿ ಇರುವಂತ ಉಜ್ಜಯಿನಿ ಮಹಾಕಾಲೇಶ್ವರ ದೇವರ ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿಯೂ ಸಹಿತ ಮಹಾಕಾಳಿಯ ಪರಮ ದೈವವನ್ನ ಆರಾಧಿಸುತ್ತಿದ್ದಂತ ಶಾಕ್ತ ಪರಂಪರೆಯ ಶಾಕ್ತೇಯರು ಅಲ್ಲಿ ಅವರ ಜೊತೆ ವಾದ ಮಾಡಿ ಅವರನ್ನು ಸಹಿತ ಸೋಲಿಸಿ ಕೊನೆಗೆ ಉಜ್ಜಯಿನಿಯಿಂದ ಮರಳಿ ಮಹಾರಾಷ್ಟ್ರದ ಮೂಲಕ ಬರ್ತಾ ಇರ್ತಾರೆ. ಒಂದು ಪೆಂಬೇರ ಅನ್ನೋ ಒಂದು ಊರು ಇರುತ್ತೆ. ಅದು ಇವಾಗ ಯಾವ ಹೆಸರಿನಿಂದ ಕರೀತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಪೆಂಬೇರ ಎಂಬ ಊರಿಗೆ ಬಂದು ಅಲ್ಲಿಯ ಮೈಲಾರ ದೇವರ ಗುಡಿಯಲ್ಲಿ
ಅಲ್ಲಿಯೂ ಸಹಿತ ತಮ್ಮ ಪವಾಡವನ್ನ ಮೆರೆದು ತಮ್ಮ ಶಕ್ತಿಯನ್ನ ತೋರಿಸಿ ಪರವಾದಿಗಳನ್ನ ಸೋಲಿಸಿ ಆಮೇಲೆ ನಂತರ ಇವರು ನವಿಲಿಗೆ ಬಂದು ಅಲ್ಲಿಯೇ ವಾಸ ಮಾಡ್ತಾ ಇರ್ತಾರೆ. ಆವಾಗ ಧಕ್ಕೆ ಅಂದ್ರೆ ಇಲ್ಲಿಯವರೆಗೆ ಇವರು ಸ್ಥಾವರ ಲಿಂಗದ ಆರಾಧಕರಾಗಿರ್ತಾರೆ. ಇಲ್ಲಿ ನವಿಲಿಗೆ ಬಂದ ಮೇಲೆ ಧಕ್ಕೆಯ ಬೊಮ್ಮಯ್ಯನವರ ಒಂದು ಮುಖಾಮುಖಿ ಆಗುತ್ತೆ. ಧಕ್ಕೆಯ ಬೊಮ್ಮಯ್ಯನವರು ತಲೆಯ ಮೇಲೆ ಮೊರದಲ್ಲಿ ಮಾರಿಯನ್ನ ಇಟ್ಕೊಂಡು ಇವರ ಮನೆ ಮುಂದೆ ಬಂದಿರ್ತಾರೆ. ಆವಾಗ ಯಾರೋ ಒಬ್ಬ ಮಾರಿಯನ್ನು ಹೊತ್ಕೊಂಡು ಬಂದಿದ್ದಾನೆ ಅಂತ ಅವರು ತುಂಬಾ ತುಚ್ಛವಾಗಿ ನೋಡ್ತಾರೆ. ಆವಾಗ ಶಂಕರ ದಾಸಿಮಯ್ಯನ ಮನೆ ಮುಂದೆ ಮಾರಿಯನ್ನ ಕುಣಿಸ್ತಾ ಇರ್ತಾರೆ. ಆಗ ಮೊರಕ್ಕೆ 3 ಕೊಟ್ಟು ಕಳಿಸಿ ಅಂತ, ಮೊರಕ್ಕೆ 3 ಕೊಟ್ಟು ಕಳಿಸಿ, ಮೊರದಲ್ಲಿ ಮಾರಿ ಬಂದಿದ್ದಾಳೆ, 3 ಕೊಟ್ಟು ಕಳಿಸಿ. 3 ಅಂದ್ರೆ 3 ಮುಷ್ಟಿ ಅಕ್ಕಿ. ಸಾಮಾನ್ಯವಾಗಿ ನಾವು ಅಕ್ಕಿಯನ್ನ ಕೊಡುವಾಗ 3 ಮುಷ್ಟಿ ಕೊಡ್ತೇವೆ, 3 ಮುಷ್ಟಿ ಅಕ್ಕಿಯನ್ನ. ಸೊ 3 ಮುಷ್ಟಿ ಕೊಟ್ಟು ಕಳಿಸಿ ಅಂತ ಕೇಳ್ತಾರೆ. ಆದ್ರೆ ಶಂಕರ ದಾಸಮಯ್ಯನವರು ಅದನ್ನ ಒಪ್ಕೊಳ್ಳಲ್ಲ. ಅವಾಗ ಕೋಪದಿಂದ ಅವರು ತಮ್ಮ ನೊಸಲ ಗಂಡನ್ನ ತೆಗೆದು ಅವರ ಮೇಲೆ ಬಿಟ್ಟಾಗ ಅದು ಧಕ್ಕೆಯ ಬೊಮ್ಮಯ್ಯನವರ ಮುಂದೆ ಬಂದು ತಣ್ಣಗಾಗಿ ಹೋಗ್ಬಿಡುತ್ತೆ. ಇಡೀ ತಮ್ಮ ಜೀವನದಲ್ಲಿಯೇ ಯಾವತ್ತೂ ಈ ತರದ ಸೋಲು ಅಪಮಾನ ಕಾಣದೇ ಇದ್ದಂತ ಶಂಕರ ದಾಸಿಮಯ್ಯನವರಿಗೆ ಒಬ್ಬ ಸಾಮಾನ್ಯ ಧಕ್ಕೆಯನ್ನ ಬಾರಿಸುವ, ಮಾರಿಯನ್ನ ಹೊತ್ತು ತಿರುಗುವ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮುಂದೆ ಅವರ ಹಣೆಗಣ್ಣು ತಣ್ಣಗಾಗಿ ಬಿಡುತ್ತೆ. ಆವಾಗ ಅವರಿಗೆ ಒಂದು ರೀತಿಯಾದಂತ ಜ್ಞಾನೋದಯ ಆಗುತ್ತೆ. ಆವಾಗ ಆ ಮಾರಯ್ಯ ಅಥವಾ ಬೊಮ್ಮಯ್ಯನ ಕೇಳ್ತಾರೆ, ಯಾರು ನೀವು, ಏನು ಅಂತ. ಆವಾಗ ಬೊಮ್ಮಯ್ಯನವರು ಶಂಕರ ದಾಸಿಮಯ್ಯನಿಗೆ ಸಂತೈಸುತ್ತಾ ಸಮಾಧಾನ ಮಾಡ್ತಾ, ಒಂದು ಅಲ್ಲಮ ಪ್ರಭುಗಳು ಹೇಗೆ ಸಿದ್ದರಾಮೇಶ್ವರರಿಗೆ ಜ್ಞಾನೋಪದೇಶ ಮಾಡ್ತಾರೆ ಅದೇ ರೀತಿ ಇಲ್ಲಿನೂ ಸಹಿತ ಹೇಳ್ತಾರೆ. ಉರಿಗಣ್ಣಿಗಿಂತ ಅರಿವಿನ ಕಣ್ಣು ಹೆಚ್ಚಿನದು ಶಂಕರ ದಾಸಿಮಯ್ಯ. ಉರಿಗಣ್ಣು ಕ್ರೋಧದ ಪ್ರತೀಕ, ಕ್ರೋಧ ಅಜ್ಞಾನದ ಪ್ರತೀಕ, ಅಜ್ಞಾನ ಮಾಯೆ, ಅದುವೇ ಮಾರಿ. ಆ ಮಾರಿಯ ನೆನಪು ಕೊಡಲು ಈ ಮಾರಿಯನ್ನು ತಂದೆ. ಕ್ರೋಧದ ಕುರುಹಾಗಿದ್ದ ಉರಿಗಣ್ಣು ಇಂಗಿ ಹೋದುದಕ್ಕಾಗಿ ದುಃಖಿಸಬೇಡ, ಆನಂದ ಪಡು ಅಂತ ಒಂದು ಅದ್ಭುತವಾದಂತ ಉಪದೇಶವನ್ನ ಧಕ್ಕೆಯ ಬೊಮ್ಮಯ್ಯನವರು ಶಂಕರ ದಾಸಿಮಯ್ಯನಿಗೆ ಕೊಡ್ತಾರೆ. ಇದು ಬಹುಶಃ ಬರೀ ಶಂಕರ ದಾಸಿಮಯ್ಯನಿರಿಗಲ್ಲ, ಇದು ನಮಗೆಲ್ಲರಿಗೂ ಒಂದು ಅದ್ಭುತವಾದ ಉಪದೇಶ ಆಗಿದೆ. ಏನು ಅಂದ್ರೆ, ಉರಿಗಣ್ಣಿಗಿಂತ ಅರಿವಿನ ಕಣ್ಣು ಹೆಚ್ಚಿನದು. ಉರಿಗಣ್ಣಿನಿಂದ ಏನಾಗುತ್ತೆ? ನಾಶ ಆಗುತ್ತೆ, ಬೇರೆಯವರನ್ನ ನಾವು ತೊಂದರೆ ಮಾಡ್ಬೇಕಾಗುತ್ತೆ. ಅರಿವಿನ ಕಣ್ಣು ಏನು? ಅರಿವಿನ ಕಣ್ಣು ನಮಗೆ ಬೆಳಕನ್ನ ನೀಡಿ ಬೇರೆಯವರಿಗೂ ಬೆಳಕನ್ನ ನೀಡುತ್ತದೆ. ಉರಿಗಣ್ಣು ಬೇಡ, ಅರಿವಿನ ಕಣ್ಣು ಇರ್ಲಿ. ಉರಿಗಣ್ಣು ಕ್ರೋಧದ ಪ್ರತೀಕ. ಉರಿಗಣ್ಣು ಇದ್ರೆ ಅದರಿಂದ ಏನಾಗುತ್ತೆ? ಮನುಷ್ಯನಿಗೆ ಸಿಟ್ಟು ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಯಾಕೆಂದ್ರೆ ಅವನಿಗೆ ತನ್ನಲ್ಲಿರುವ ಆ ಶಕ್ತಿಯ ಅರಿವು ಇರುತ್ತೆ. ಆವಾಗ ಅವನು ಸಹಜವಾಗಿ ಏನ್ ಮಾಡ್ತಾನೆ ಅಂದ್ರೆ, ನಿನ್ನನ್ನು ಸುಟ್ಟಾಕ್ಬಿಡ್ತೀನಿ ನೋಡೋ ಅಂತ ಆ ಅಹಂಕಾರ, ಕೋಪ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಆದ್ರೆ ಅರಿವಿನ ಕಣ್ಣು ಇದ್ರೆ, ಅಲ್ಲಮ ಪ್ರಭುಗಳಿಗೆ ಇದ್ದಿದ್ದು ಅರಿವಿನ ಕಣ್ಣು. ಅವರು ನೋಡಿ, ಸಿದ್ದರಾಮೇಶ್ವರ ಶಿಷ್ಯಂದ್ರು ಎಲ್ಲರೂ ಬಂದು ಕಲ್ಲು ಬಡಿಗೆ ಎಲ್ಲ ಎಸೆದ್ರು ಸಹಿತ ಅವರು ಸುಮ್ಮನೆ ನಗುತ್ತಾ ನಿಂತಿರ್ತಾರೆ. ಯಾಕೆ? ಅವರಲ್ಲಿ ಅರಿವಿನ ಕಣ್ಣು ಇರುತ್ತೆ. ಆದ್ರೆ ಸಿದ್ದರಾಮೇಶ್ವರರು ಓಡಿ ಬಂದು, ಯಾರದು? ಇದನ್ನ ಬಹಳ ಚೆನ್ನಾಗಿ ತಿಗಡಿ ಅಪ್ಪಾಜಿಯವರು ಹೇಳಿದ್ದಾರೆ. ಯಾರದು? ಅವನು ಶಿವನೇ ಬಂದಿದ್ದಾನ? ಯಾರು ಬಂದಿದ್ದಾರೆ ನೋಡೋಣ ಬನ್ನಿ. ಅಹಂಕಾರ, ಕೋಪ ಹೆಚ್ಚಾಗ್ತಾ ಹೋಗುತ್ತೆ. ಅವರಲ್ಲಿ ಉರಿಗಣ್ಣು ಇರುತ್ತೆ, ಅಲ್ಲಮ ಪ್ರಭುಗಳಲ್ಲಿ ಅರಿವಿನ ಕಣ್ಣು ಇರುತ್ತೆ. ಉರಿಗಣ್ಣಿಗಿಂತ ಅರಿವಿನ ಕಣ್ಣು ಹೆಚ್ಚಿನದು ಶಂಕರ ದಾಸಿಮಯ್ಯ. ಉರಿಗಣ್ಣು ಕ್ರೋಧದ ಪ್ರತೀಕ, ಕ್ರೋಧ ಅಜ್ಞಾನದ ಪ್ರತೀಕ. ಯಾರಿಗೆ ಕ್ರೋಧ ಜಾಸ್ತಿ ಬರುತ್ತೆ ಅಂದ್ರೆ, ಯಾರಲ್ಲಿ ಅಜ್ಞಾನ ಜಾಸ್ತಿ ಇರುತ್ತೆ ಅವರಿಗೆ ಕ್ರೋಧ ಜಾಸ್ತಿ ಬರುತ್ತೆ. ಮುಕುಂದೂರು ಸ್ವಾಮೀಜಿಗಳ ಬಗ್ಗೆ ತಿಗಡಿ ಅಪ್ಪಾಜಿಯವರು ಹೇಳುವಾಗ ನೀವು ಗಮನಿಸಿರುವುದು, ಮುಕುಂದೂರು ಸ್ವಾಮೀಜಿಗಳಿಗೆ ಯಾವತ್ತು ಕೋಪ ಬಂದಿದ್ದು ಆ ಬುಕ್ಕಲ್ಲಿ, ಆ ಪುಸ್ತಕದಲ್ಲಿ ಎಲ್ಲಿಯೂ ಕಂಡು ಬರುವುದಿಲ್ಲ. ಯಾರ್ಯಾರು ಬೈತಾರೆ, ಪೊಲೀಸರು ಅವರನ್ನು ಹೊಡೆದಿದ್ದಾರೆ. ಯಾವುದಕ್ಕೆ? ಇವರು ಒಬ್ಬ
ಊರಿಂದ ಊರಿಗೆ ತಿರುಗುವ ಒಬ್ಬ ಸನ್ಯಾಸಿ ಇವನ ಚೀಲದಲ್ಲಿ ಬೀಡಿ ಸಿಗರೇಟ್ ಇರಬಹುದು ಅಂತ ಪೊಲೀಸು ಬೀಡಿ ಸಿಗರೇಟ್ ಕೇಳ್ತಾನೆ. ಇವ್ರು ನನ್ನ ಹತ್ರ ಇಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇದೀಯಾ ಅಂತ ಅವರ ಜೋಳಿಗೆ ಬಟ್ಟೆಯನ್ನೆಲ್ಲ ಬಿಚ್ಚಿಸ್ತಾನೆ, ಹೊಡಿತಾನೆ. ಆದ್ರೆ ಕೋಪ ಬರಲ್ಲ ಮುಕ್ಕೊಂದೂರು ಸ್ವಾಮೀಜಿಗಳಿಗೆ. ಅವ್ರು ಏನ್ ಅನ್ಕೋತಾರೆ ಅಂದ್ರೆ, ಪಾಪ ಅವನಿಗೆ ಬೇಜಾರಾಯ್ತೇನೋ, ಬೀಡಿ ಸಿಗರೇಟ್ ಬೇಕಾಗಿತ್ತು, ಸಿಕ್ಲಿಲ್ಲ, ಬೇಜಾರಾಯ್ತೇನೋ ಅವನಿಗೆ ಅಂತ. ಇಂಥ ಒಂದು ಅರಿವಿನ ಕಣ್ಣು ತೆಗೆದ ಮಹಾಯೋಗಿಗಳೇನಿರ್ತಾರೆ ಅವರಿಗೆ ಆ ಕ್ರೋಧದ ಸಂಪರ್ಕವೇ ಬರುವುದಿಲ್ಲ. ಇಲ್ಲಿ ಡಕ್ಕೆಯ ಬೊಮ್ಮಯ್ಯ ಶಂಕರ ದಾಸಿಮಯ್ಯನವ್ರು ಹೇಳ್ತಾರೆ, ಉರಿಗಣ್ಣು ಕ್ರೋಧದ ಪ್ರತೀಕ, ಕ್ರೋಧ ಅಜ್ಞಾನದ ಪ್ರತೀಕ, ಅಜ್ಞಾನವೇ ಮಾಯೆ, ಅದುವೇ ಮಾರಿ. ನಿನ್ನಲ್ಲಿರುವ ಆ ಕ್ರೋಧ ಅಜ್ಞಾನ ಏನಿದೆ ಅದು ಮಾರಿ. ಆ ಮಾರಿಯನ್ನ ತೋರಿಸೋದಕ್ಕೆ ನಾನು ಈಗ ಮೊರದಲ್ಲಿ ಮಾರಿಯನ್ನ ತಗೊಂಡ್ ಬಂದೆ. ಆ ಮಾರಿಯ ನೆನಪು ಕೊಡಲು ಈ ಮಾರಿಯನ್ನು ತಂದೆ. ಶಂಕರ ದಾಸಿಮಯ್ಯ, ನಿನ್ನ ಮನಸ್ಸಿನಲ್ಲಿ ಇರುವ ಆ ಅಜ್ಞಾನ, ಅಹಂಕಾರ, ಕ್ರೋಧ ಇದುವೇ ಮಾರಿ, ನಿನ್ನ ಮನಸ್ಸಿನಲ್ಲಿ ಇರುವ ಮಾರಿ. ಈ ಮಾರಿಯನ್ನ ನಿನಗೆ ದರ್ಶನ ಮಾಡಿಸೋದಕ್ಕೆ ನಾನು ಈ ತಲೆ ಮೇಲೆ ಹೊತ್ಕೊಂಡಿರೋ ಮಾರಿಯನ್ನ ತಗೊಂಡ್ ಬಂದೆ. ಅದಕ್ಕೆ ಕ್ರೋಧದ ಕುರುಹಾಗಿದ್ದ ಉರಿಗಣ್ಣು ಇಂಗಿ ಹೋದುದಕ್ಕೆ ದುಃಖಿಸಬೇಡ, ಆನಂದ ಪಡು. ನಿನ್ನ ಒಂದು ಉರಿಗಣ್ಣು ತಣ್ಣಗಾಗಿ ಹೋಯ್ತಲ್ಲ ಅಂತ ದುಃಖ ಪಡಬೇಡ, ಖುಷಿ ಪಡು, ಆನಂದ ಪಡು. ಯಾಕೆಂದ್ರೆ ಅದು ಅಜ್ಞಾನದ ಪ್ರತೀಕ, ಅಹಂಕಾರದ ಪ್ರತೀಕ. ಅದು ಹೋಯಿತು ಅಂತ ಖುಷಿ ಪಡು, ದುಃಖ ಪಡಬೇಡ. ಹೀಗೆ ಜ್ಞಾನೋಪದೇಶವನ್ನ ಮಾಡಿದಾಗ ಶಂಕರ ದಾಸಿಮಯ್ಯನವರು ಶಾಂತರಾಗಿ ತಮ್ಮ ತಪ್ಪು, ತಮ್ಮ ಒಂದು ಅಜ್ಞಾನ ತಮಗೆ ತಿಳಿದು ಶಾಂತರಾಗಿ ಸಂತೋಷವಾಗಿ ಇರ್ತಾರೆ. ಆವಾಗ ಡಕ್ಕೆಯ ಬೊಮ್ಮಯ್ಯನವರಿಗೆ ಕೇಳಕ್ ಶುರು ಮಾಡ್ತಾರೆ ಪ್ರಶ್ನೆಗಳನ್ನ. ಏನು, ಶಿವನಿರಲು ಈ ಅನ್ಯ ದೈವವನ್ನೇಕೆ ಆಶ್ರಯಿಸಿದಿರಿ ಮಾರಯ್ಯ ಅಥವಾ ಬೊಮ್ಮಯ್ಯ? ಈ ಶಿವನಿರ್ಬೇಕಾದ್ರೆ ಯಾಕೆ ನೀವು ಈ ಮಾರಿಯನ್ನ ಹೊತ್ಕೊಂಡು ತಿರುಗಾಡ್ತೀರಾ? ಅದಕ್ಕೆ ಎಂತ ಅದ್ಭುತವಾದಂತ ಉತ್ತರವನ್ನ ಡಕ್ಕೆಯ ಬೊಮ್ಮಯ್ಯನವ್ರು ಕೊಡ್ತಾರೆ ನೋಡಿ. ತನಗೆ ಇದಿರಿಟ್ಟು ಕಾಂಬುದೆಲ್ಲವೂ ತನಗೆ ಅನ್ಯ ದೈವ, ತಾ ಕುರುಹಳಿದು ತನಗನ್ಯವೆಂಬುದೊಂದು ಇಲ್ಲವಾಗಿ ಅದು ತನಗೆ ಭಿನ್ನವಿಲ್ಲದ ದೈವ. ಎಷ್ಟೊಂದು ತಾತ್ವಿಕ ಚಿಂತನೆಯನ್ನ ಒಳಗೊಂಡಿರುವಂತ ಕೇವಲ 3 ಸಾಲಿನ ಈ ವಚನದಲ್ಲಿ ಒಂದು 300 ಪುಟಗಳ ತಾತ್ವಿಕ ಚಿಂತನೆ ಅಡಗಿದೆ. ಏನಿದೆ? ತನಗೆ ಇದಿರಿಟ್ಟು ಕಾಂಬುದೆಲ್ಲವೂ ತನಗೆ ಅನ್ಯ ದೈವ. ಅಂದ್ರೆ ತನಗೆ ಇದಿರಿಟ್ಟು, ತಾನು ಬೇರೆ, ಇದು ಬೇರೆ, ಅದು ಬೇರೆ, ಇವನು ಬೇರೆ, ಅವನು ಬೇರೆ, ಭಗವಂತ ಬೇರೆ, ನಾನು ಬೇರೆ. ಈ ಭೇದ ಇರುವವರೆಗೂ ನಮಗೆ ಏನಾಗುತ್ತೆ? ಎಲ್ಲವೂ ಅನ್ಯವಾಗಿ ಕಾಣಿಸುತ್ತೆ, ಎಲ್ಲವೂ ಬೇರೆಯಾಗಿ ಕಾಣಿಸುತ್ತೆ. ಇದು ನಾನೇ, ಕಣ್ಣಿಗೆ ಕಾಣುವ ಜಗತ್ತು ನಾನೇ. ಈ ಒಂದು ಸುತ್ತ ಇರುವಂತ ಪ್ರಕೃತಿಯ ಸೃಷ್ಟಿ ಏನಿದೆ ಅದು ನಾನೇ, ಭಗವಂತ ಯಾರು ಅದು ನಾನೇ. ಈ ಒಂದು ಪ್ರಜ್ಞೆ ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ಎಲ್ಲವೂ ಏನಾಗ್ಬಿಡುತ್ತೆ? ಅನ್ಯ ದೈವವಾಗಿಬಿಡುತ್ತೆ. ಅದು ಅನ್ಯ, ಬೇರೆ ಅನ್ಸುತ್ತೆ. ಇಲ್ಲಿವರೆಗೂ ನಮ್ಮಲ್ಲಿ ಅಜ್ಞಾನವಿದ್ದಾಗ ಬೇರೆ ಅನ್ಸುತ್ತೆ. ಅದನ್ನೇ ಶಂಕರಾಚಾರ್ಯರು ಸರ್ಪರಜ್ಜು ನ್ಯಾಯ ಅಂತ ಹೇಳ್ತಾರೆ. ಸರ್ಪರಜ್ಜು, ಸರ್ಪ ಅಂದ್ರೆ ಹಾವು, ರಜ್ಜು ಅಂದ್ರೆ ಹಗ್ಗ. ಕತ್ಲಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದೊಂದ್ ಸರ್ತಿ ಹಗ್ಗ ಬಿದ್ದಾಗ ಅದನ್ನ ನೋಡಿ ನಮ್ಗೆ ಹಾವು ಅಂತ ಹೆದರ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ ಹಾವಿದೆ ಅಲ್ಲಿ, ಹಾವಿದೆ ಅಲ್ಲಿ. ಆ ಹಾವನ್ನ ಹೋಗಿ ಲೈಟ್ ಹಾಕೋ ನೋಡೋಣ ಅಂತ ಲೈಟ್ ಹಾಕಿದಾಗ ಅಯ್ಯೋ ಹಾವಲ್ಲ, ಅದು ಹಗ್ಗ. ಆ ಹಾವು ಅಲ್ಲ ಹಗ್ಗ ಅಂತ ನಮಗೆ ತಿಳಿಸಿಕೊಡೋದು ಯಾವುದು? ಬೆಳಕು. ಆ ಬೆಳಕೆ ನಮ್ಮ ಜ್ಞಾನ, ನಮ್ಮ ಅನುಭವ, ನಮ್ಮ ದರ್ಶನ. ಈ ಒಂದು ಬೆಳಕನ್ನ ಪಡೆಯುವುದೇ ನಮ್ಮ ಉದ್ದೇಶವಾದಾಗ ಹಗ್ಗ ಹಾವಿನ ಹಾಗೆ ಕಾಣಿಸೋದು ನಿಂತು ಹಗ್ಗ ಹಗ್ಗವಾಗೇ ಕಾಣಿಸುತ್ತೆ. ಇದನ್ನೇ ಡಕ್ಕೆಯ ಬೊಮ್ಮಯ್ಯನವರು ತನಗೆ ಇದಿರಿಟ್ಟು ಕಾಂಬುದೆಲ್ಲವೂ ತನಗೆ ಅನ್ಯ ದೈವ, ನನ್ನ ಬಿಟ್ಟು ಬೇರೆ ಅಂತ ನೋಡಿದಾಗ ಎಲ್ಲವೂ ಬೇರೆಯಾಗಿ ಕಾಣಿಸುತ್ತೆ.
ಇದೆಲ್ಲವೂ ನಂದೇ ಅಂದಾಗ ಒಂದೇ ಆಗಿ ಕಾಣಿಸುತ್ತೆ. ಅದನ್ನು ಮುಕುಂದೂರು ಸ್ವಾಮೀಜಿಗಳು ಅದನ್ನು ಹೇಳ್ತಾ ಇರ್ತಾರೆ. ಈ ಬೆಟ್ಟ ಗುಡ್ಡ ಮರ ಗಿಡ ಪಕ್ಷಿ ಇವೆಲ್ಲ ನಾನೇ. ಅದು ಜನ ಬಂದು ಕೇಳ್ತಾರೆ ದೇವ್ರನ್ನ ತೋರಿಸು ಅಂತ. ಆವಾಗ ಅವ್ರಿಗೆ ಮರ ಗಿಡ ಬೆಟ್ಟ ತೋರಿಸಿದ್ರೆ ಅದು ಮರ ಗಿಡ ಬೆಟ್ಟ ದೇವ್ರಲ್ಲ ಅಂತಾರೆ. ಮತ್ತೆ ಈ ಆಕಾಶ ತೋರಿಸಿದ್ರೆ ಅದು ಆಕಾಶ ದೇವ್ರಲ್ಲ ಅಂತಾರೆ. ಕೊನೆಗೆ ನಾನೇ ದೇವ್ರು ಅಂದ್ರೆ ಅಥವಾ ನೀನೇ ದೇವ್ರು ಅಂದ್ರೆ ಇಲ್ಲ ನಾನು ಮನುಷ್ಯ ಇದ್ದೀನಿ ದೇವ್ರಲ್ಲ. ಹೀಗೆ ಹೇಳಿದ್ದಕ್ಕೆಲ್ಲ ತೋರಿಸಿದ್ದಕ್ಕೆಲ್ಲ ಒಂದು ಹೆಸರಿಟ್ಟು ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಅದು ದೇವ್ರಲ್ಲ ಅಂತ. ಅದು ದೇವ್ರಲ್ಲ, ದೇವ್ರು ನನ್ನಲ್ಲೇ ಇರೋದು, ಎಲ್ಲವೂ ದೇವ್ರೆ, ನಾನೇ ಎಲ್ಲದರಲ್ಲೂ ಇದ್ದೀನಿ ಅಂತ. ಅದನ್ನ ಎಷ್ಟು ಚೆನ್ನಾಗಿ ಬೊಮ್ಮಯ್ಯನವರು ಹೇಳಿದ್ರು. ತನಗೆ ಇದಿರಿಟ್ಟು ಕಾಂಬುದೆಲ್ಲವೂ ತನಗೆ ಅನ್ಯ ದೈವ. ಇದು ಬೇರೆ ಅಂತ ನನ್ನ ಮನಸ್ಸಿನಲ್ಲಿ ಇರೋವರೆಗೂ ಎಲ್ಲವೂ ಅನ್ಯ ದೈವವಾಗಿಯೇ ಕಾಣಿಸುತ್ತೆ. ಯಾವಾಗ ಅದು ನಾನೇ ಇದು ನಾನೇ, ತತ್ವಂ ಅಸಿ, ಅದು ನಾನೇ ಆಗಿದ್ದೇನೆ. ತತ್ ತ್ವಂ ಅಸಿ, ಅದು ನಾನೇ ಆಗಿದ್ದೇನೆ. ಯಾವುದು? ಆ ಪರಾತ್ಪರ ವಸ್ತು ಅಥವಾ ಪರಬ್ರಹ್ಮ, ಪರಶಿವ, ಆ ಮಹಾಲಿಂಗ ನಾನೇ ಆಗಿದ್ದೇನೆ. ತತ್ವಮಸಿ ಅನ್ನೋದು ನಮ್ಮಲ್ಲಿ ಯಾವಾಗ ತನ್ನ ತಾನರಿದವಂಗೆ ಅರಿವೇ ಗುರು, ಅರಿವೇ ಗುರು ಇದನ್ನ ತಿಳ್ಕೊಂಡಾಗ ಏನಾಗ್ಬಿಡುತ್ತೆ, ನಮಗೆ ಬೇರೆದು ಅಂತ ಯಾವುದು ಕಾಣಿಸಲ್ಲ, ಎಲ್ಲವೂ ನಂದೇ ನಮ್ದೇ ಅಂತ ಕಾಣಿಸುತ್ತೆ. ನಾನು ಅದರಲ್ಲಿ ಇದ್ದೀನಿ. ಮುಕುಂದೂರು ಸ್ವಾಮೀಜಿಗಳು ಮರ ಗಿಡಗಳ ಜೊತೆ ಮಾತಾಡ್ತಿರ್ತಾರೆ, ಪ್ರಾಣಿಗಳ ಜೊತೆ ಮಾತಾಡ್ತಾರೆ, ಬೆಟ್ಟ ಗುಡ್ಡಗಳ ಜೊತೆ ಮಾತಾಡ್ತಾರೆ. ನೋಡಿದ್ರೆ ಜನರಿಗೆ ಏನ್ ಅನ್ಸುತ್ತೆ? ಹುಚ್ಚಿಡ್ದಿರ್ಬೇಕು ಅನ್ಸುತ್ತೆ. ತುಂಬಾ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಮುಕುಂದೂರು ಸ್ವಾಮೀಜಿಗಳ ಬಗ್ಗೆ ಜನ ಬಹಳ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಅವ್ರ ತಲೆನೇ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಈ ಜನ ಎಂತ ಮೂರ್ಖರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ಸುಮ್ಮನೆ ಇರ್ತಾರೆ. ತನಗೆ ಇದಿರಿಟ್ಟು ಕಾಂಬುದೆಲ್ಲವೂ ತನಗೆ ಅನ್ಯ ದೈವ, ತಾ ಕುರು ಅಳಿದು ತನಗೆ ಅನ್ಯವೆಂಬುದೊಂದು ಇಲ್ಲವಾಗಿ, ಅದು ತನಗೆ ಭಿನ್ನವಿಲ್ಲದ ದೈವ. ಕುರುವ ಅಳಿದು, ಕುರುವ ಅಳಿದು ಅಂದ್ರೆ ದ್ವೈತ ಭಾವವನ್ನ ಅಳಿದು ಅದ್ವೈತ ಭಾವವನ್ನ ಹೊಂದುವುದು. ಅಂಗ ಲಿಂಗ, ಜೀವಾತ್ಮ ಪರಮಾತ್ಮ, ಇಷ್ಟಲಿಂಗ ಮಹಾಲಿಂಗ, ನಾನು ನೀನು, ಇದು ಯಾವಾಗ ಇದೇ ಕುರುಹು. ಇದು ಅಳಿದು ಹೋದ ಮೇಲೆ, ಮಾಯವಾದ ಮೇಲೆ, ನಿರಸನವಾದ ಮೇಲೆ, ನಿರಸನವಾದ ಮೇಲೆ ತನಗೆ ಅನ್ಯವೆಂಬುದೊಂದು ಇಲ್ಲವಾಗಿ, ತನಗೆ ಅನ್ಯ ಅನ್ನೋದು ಇಲ್ಲವಾಗಿ ಬಿಡುತ್ತೆ. ಅವಾಗ ನಾನೇ ಅದು, ಅದು ನಾನೇ. ತತ್ವಂ ಅಸಿ, ನಾನು ಎಲ್ಲದರಲ್ಲಿ ಇದ್ದೇನೆ, ಎಲ್ಲವೂ ನನ್ನಲ್ಲಿ ಇದೆ. ಸೊ ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಈ ಒಂದು ಜ್ಞಾನ ನಮಗೆ ಬಂದಾಗ ಅದು ತನಗೆ ಭಿನ್ನವಿಲ್ಲದ ದೈವ. ಆವಾಗ ನಮ್ಗೆ ಏನಾಗ್ಬಿಡುತ್ತೆ? ಅದು ನಾನೇ, ಇದು ನಾನೇ, ಆ ದೈವವೂ ನಾನೇ, ಈ ದೈವವೂ ನಾನೇ. ದೈವಗಳ ಮಧ್ಯೆ ಭೇದ ಭಾವ ಯಾವಾಗ ಹೊರಟೋಗಿ ಬಿಡುತ್ತೆ, ಯಾವಾಗ ಮನುಷ್ಯನಲ್ಲಿ ಅಜ್ಞಾನ ಹೊರಟೋಗ್ಬಿಡುತ್ತೆ, ಅವಾಗ ಎಲ್ಲವೂ ಒಂದೇ ಕಾಣಿಸುತ್ತೆ. ಅಜ್ಞಾನ ಇರುವವರೆಗೆ ಇವರು ಬೇರೆ ಅವರು ಬೇರೆ, ಈ ದೇವರು ಬೇರೆ ಆ ದೇವರು ಬೇರೆ ಅನ್ನೋ ಒಂದು ಭಾವನೆ ಬರುತ್ತೆ. ಈ ಒಂದು ಉಪದೇಶವನ್ನ ಡಕ್ಕೆಯ ಬೊಮ್ಮಯ್ಯ ಶಂಕರ ದಾಸಮಯ್ಯನವರಿಗೆ ಹೇಳ್ತಾರೆ. ಆವಾಗ ಶಂಕರ ದಾಸಿಮಯ್ಯನವರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಓಹೋ, ನಾನು ಉರಿಗಣ್ಣು ಇಟ್ಕೊಂಡು ಜನರ ಮೇಲೆ ಒಂದು ರೀತಿಯ ಒಂದು ಕ್ರೌರ್ಯವನ್ನ ಮಾಡ್ತಾ ಇದ್ದೆ, ಕೋಪ ಅಜ್ಞಾನ ಅಹಂಕಾರವನ್ನ ಪಡ್ತಾ ಇದ್ದೆ. ಡಕ್ಕೆಯ ಬೊಮ್ಮಯ್ಯನವರು ಎಂತ ನನಗೆ ಜ್ಞಾನೋದಯವನ್ನ ಮಾಡಿದ್ರು ಅಂತ ಅವಾಗ ಅವರಿಗೆ ಶಂಕರ ದಾಸಿಮಯ್ಯನವರ ಸಂಶಯ ಎಲ್ಲ ಕರಗಿ ಹೋಗುತ್ತೆ. ಕುರುಹು ಉಳಿದಿರುವವರೆಗೆ ಮಾತ್ರ ತನ್ನದು ಅನ್ಯವಾದುದು ಎಂಬ ಭೇದ, ಕುರುಹು ಅಳಿದ ಮೇಲೆ ಇನ್ನೆಲ್ಲಿಯ ಭೇದ. ಹೀಗೆ ಮೇಲಾಗಿ ಮಾರಿಯ ಕುಣಿತವನ್ನ ಕಾಯಕವನ್ನಾಗಿ ಪರಿಗಣಿಸಿದ್ದಾರೆ. ಕಾಯಕಕ್ಕೆ ಯಾವ ಕಾರ್ಯವಾದರೆ ಏನು? ಮಾರಿಯ ಕುಣಿತ ಅದು ಒಂದು ಕಾಯಕ ಅಷ್ಟೇ. ಆ ಕಾಯಕದ ಮೂಲಕ ಅಷ್ಟಾವರಣವನ್ನ ಬೊಮ್ಮಯ್ಯನವರು ಬೋಧಿಸ್ತಾ ಎಲ್ಲ ಕಡೆ
ತಿರುಗಾಡ್ತಾ ಇರ್ತಾರೆ. ಕಾಯಕಕ್ಕೆ ಯಾವ ಕೆಲಸ ಆದ್ರೆ ಏನು, ಭಾವ ಭಾವ ಭಾವಶುದ್ಧಿಯಿಂದ ಮಾಡುವುದೇ ಕಾಯಕ. ಇದನ್ನ ಶಂಕರ ದಾಸಿಮಯ್ಯನವರಿಗೆ ಹೇಳ್ತಾರೆ. ಕೊನೆಗೆ ಶಂಕರ ದಾಸಿಮಯ್ಯನವರಿಗೆ ಎಲ್ಲವೂ ಅರ್ಥ ಆಗಿ ಶಿವಯೋಗದ ಒಂದು ಮರ್ಮವನ್ನು ತಿಳ್ಕೊಂಡು ಅವರಲ್ಲಿ ಕೇಳಿಯೇ ಬಿಡ್ತಾರೆ, ಯೋಗದ ದಾರಿಯನ್ನ ನನಗೂ ತೋರಿಸಿ ಗುರುಗಳೇ ಅಂತ. ಅವಾಗ ಬೊಮ್ಮಯ್ಯನವರು ಸ್ಥೂಲಮಯ ಸೂಕ್ಷ್ಮಮಯ ಕಾರಣಮಯಗಳಲ್ಲಿ ಇಷ್ಟ ಪ್ರಾಣ ಭಾವಂಗಳ ಉಚಿತವನರಿದು ಮಾಡುವುದೇ ಯೋಗ. ಈ ಯೋಗವ ಪ್ರಯೋಗಿಸಿ ನಿಂದಲ್ಲಿ ಕಾಲಾಂತಕ ಭೀಮೇಶ್ವರ ಲಿಂಗದಲ್ಲಿ ಉಭಯ ಒಳಿದ ಭಾವ. ಇದನ್ನ ಹೇಳ್ತಾರೆ. ಯೋಗದ ಹೊಲದು ದಾರಿಯನ್ನ ಹೇಳ್ತಾರೆ. ಏನು? ಸ್ಥೂಲಮಯ, ಸೂಕ್ಷ್ಮಮಯ, ಕಾರಣಮಯ 3 ಶರೀರಗಳು ನಮ್ಮಲ್ಲಿ ಇದಾವೆ. ಅದನ್ನ ನಮ್ಮ ಗುರುಗಳು ಚೆನ್ನಾಗಿ ಹೇಳಿದ್ದಾರೆ, ಪುಸ್ತಕದಲ್ಲಿ ಬರೆದಿದ್ದಾರೆ. ಕತ್ತಲೆಯೊಳಗಿನ ಮಹಾ ಬೆಳಗು ಅಂತ ಶಿವಯೋಗ ಮೀಮಾಂಸೆಯ ಬಗ್ಗೆ ಡಾಕ್ಟರ್ ಬಿ ಎ ಬಾಳಿಕೋಟ್ ಅವರು ಅದರ ಬಗ್ಗೆ ಬರೆದಿದ್ದಾರೆ. ಅದನ್ನೇ ವಿಷಯ ಇಟ್ಕೊಂಡು ನಾವು ತುಂಬಾ ಚರ್ಚೆ ಮಾಡಬಹುದು. ಸದ್ಯಕ್ಕೆ ನಾನು ಹೇಳೋದಿಷ್ಟೇ, 3 ಶರೀರಗಳಿರ್ತವೆ ಪ್ರತಿಯೊಬ್ಬನಿಗೂ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರವಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಕಣ್ಣು, ಬಾಯಿ, ಮೂಗು, ಕೈ, ಕಾಲು, ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರವಂದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಕನಸಿನಲ್ಲಿ ಬರುವಂತ ಚಿತ್ರಗಳು. ನಮ್ಮ ಕನಸಿನಲ್ಲಿ ಯಾರ್ಯಾರೋ ಬರ್ತಾರೆ, ಆದ್ರೆ ಅದೆಲ್ಲ ಕನಸು ಆಗಿರುತ್ತೆ. ಅದಕ್ಕೆ ಗಾತ್ರ ತೂಕ ಇರಲ್ಲ, ಅವರು ಚಿತ್ರಗಳಂತೆ ಬರ್ತಾರೆ. ಅದು ಸೂಕ್ಷ್ಮ ಶರೀರ. ಕಾರಣ ಶರೀರ ಅದು ಒಂದು ಜ್ಯೋತಿ ಸ್ವರೂಪವಾಗಿರುವ, ಚೈತನ್ಯ ಸ್ವರೂಪವಾಗಿರುವ ನಮ್ಮ ದೇಹದಲ್ಲಿ ಆತ್ಮರೂಪದಲ್ಲಿ ಇರುವಂಥದ್ದು. ಈ 3 ಶರೀರಗಳಲ್ಲಿ ಇಷ್ಟ ಪ್ರಾಣ ಭಾವ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗ. ಈ 3 ಲಿಂಗ ಅಂದ್ರೆ ಇದು ಯೋಗದ ದಾರಿ. ಲಿಂಗ ಅಂದ್ರೆ 3 ಲಿಂಗ ಇದಾವ, 3 ಲಿಂಗವನ್ನು ಕೊಡ್ತಾರ ನಮ್ಗೆ, ಆ ತರ ಅಲ್ಲ. ಸ್ಥೂಲ ಶರೀರಕ್ಕೆ ಮಾತ್ರ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಪ್ರಾಣದಲ್ಲಿ. 3ನೇದು ಕಾರಣ ಶರೀರದಲ್ಲಿ ಭಾವಲಿಂಗ. ಇವುಗಳ ಉಚಿತವನರಿದು ಮಾಡುವುದೇ ಯೋಗ. ಇದೇ ಯೋಗ ಮಾರ್ಗ. ಇದು ಗುರುವಿನ ಮೂಲಕನೇ ಸಾಕ್ಷಾತ್ಕಾರ ಆಗ್ಬೇಕು. ಅದನ್ನ ಡಕ್ಕೆಯ ಬೊಮ್ಮಯ್ಯನವರು ಶಂಕರ ದಾಸಿಮಯ್ಯನಿಗೆ ಹೇಳ್ತಾರೆ. ಯೋಗದ ದಾರಿಯನ್ನ ಕೇಳ್ತಾ ಇದೀಯಾ, ಇದೇ ಯೋಗದ ದಾರಿ. ಇದರ ಮೂಲಕ ನೀನು ಯೋಗದ ಸಾಧನೆಯನ್ನ ಮಾಡು. ಇದರಿಂದ ಶಂಕರ ದಾಸಿಮಯ್ಯ ಕೇಳಿ ತುಂಬಾ ಖುಷಿ ಪಡ್ತಾನೆ. ಹೀಗೆ ಅನೇಕ ವಿಷಯಗಳ ಮೇಲೆ ಶಿವಾನುಭವ ಗೋಷ್ಠಿ ಅಥವಾ ಅನುಭವ ಚರ್ಚೆಯನ್ನ ಮಾಡಿ ಕೊನೆಗೆ ಶಂಕರ ದಾಸಿಮಯ್ಯ ನವಿಲಿಯಲ್ಲಿಯೇ ತನ್ನ ಹೆಂಡತಿಯೊಂದಿಗೆ ಬಟ್ಟೆ ಹೊಲಿಯುವ ಕಾಯಕವನ್ನ ಮಾಡಿಕೊಂಡು ಅಲ್ಲೇ ಇರ್ತಾನೆ. ಈ ಒಂದು ಘಟನೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಕಾಯಕ ಎಂಬುದು ಆ ಯೋಗ ಮಾರ್ಗಕ್ಕೂ ಕಾಯಕಕ್ಕೂ ಯಾವುದೇ ರೀತಿಯಾದಂತ ಒಂದು ಸಂಬಂಧ ಇರೋದಿಲ್ಲ. ಕಾಯಕದಿಂದ ನಾವು ಅವರ ಯೌಗಿಕ ಶಕ್ತಿಯನ್ನ ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮ್ಮಿನಿಂದ ಹರಿಭವಕ್ಕೆ ಬಂದಂ, ಅಮ್ಮಿನಿಂದ ಅಜ ಶಿರವ ನೀಗಿದ, ಅಮ್ಮಿನಿಂಸುರ ರಾಜ ಭೋಗವ ಹೋಗಲಾಡಿದನು, ಅಮ್ಮಿನಿಂದ ದಕ್ಷಾಧ್ವ ಕೆಟ್ಟುದುದು, ಅಮ್ಮಿನಿಂದ ಹತವಾದರು ಸುರರು, ಅಮ್ಮಿ ನರಸಿಂಹ ನಡಿದಂ ಅಮ್ಮು ಸಲ್ಲದು ಯೋಗ್ಯರಳು. ಯೋಗ್ಯರಲ್ಲಿ, ಇಲ್ಲಿ ಯೋಗ್ಯರಲ್ಲಿ ಅಂದ್ರೆ ಸಾಧಕರಲ್ಲಿ ಅಹಂಕಾರ ಸಲ್ಲದು. ಆ ಅಹಂಕಾರವಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದು ನಮ್ಮ ನಾಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಶಂಕರ ದಾಸಿಮಯ್ಯನವರು ಮತ್ತು ಡಕ್ಕೆಯ ಬೊಮ್ಮಯ್ಯನವರು ಸುಮಾರು ಚರ್ಚೆಗಳನ್ನ ಮಾಡಿ ಶಂಕರ ದಾಸಿಮಯ್ಯನವರಿಗೆ ಡಕ್ಕೆಯ ಬೊಮ್ಮಯ್ಯನವರು ಶಿವಯೋಗ ಮಾರ್ಗವನ್ನ ಅರುಹಿ ಅವರು ಮತ್ತೆ ತಮ್ಮ ಕಾಯಕವನ್ನ ಮುಂದುವರಿಸ್ತಾರೆ. ನೋಡಿ, ಒಬ್ಬ ಡಕ್ಕೆಯ ಬೊಮ್ಮಯ್ಯ ಎಂತ ಅದ್ಭುತವಾದ ಶಿವಯೋಗಿಗಳು ಆಗಿರ್ತಾರೆ ಅನ್ನೋದು ನಮ್ಗೆ
ಅರ್ಥ ಆಗ್ಬೇಕು. ಇದು ಶಂಕರ ದಾಸಿಮಯ್ಯನವರು ಯಾವ ರೀತಿ ಡಕ್ಕೆಯ ಬೊಮ್ಮಯ್ಯನವರ ಜೊತೆ ಅವರ ಮುಖಾಮುಖಿ ಆಯಿತು ಅನ್ನೋದು. ಇನ್ನ ಒಂದೆರಡು ವಚನಗಳನ್ನ ನಿನ್ನೆ ಒಂದೆರಡು ಮೂರು ವಚನಗಳನ್ನ ನೋಡಿದ್ದೇವೆ. ಇವತ್ತು ಇನ್ನೊಂದೆರಡು ವಚನಗಳನ್ನ ನೋಡೋಣ. ನಿನ್ನೆ ಒಂದು ವಿಷಯ ಹೇಳಿದೆ, ಏನು ಅಂದ್ರೆ ವಚನಗಳಲ್ಲಿ ತಮ್ಮ ಹೆಸರನ್ನ ಹೇಳಿಕೊಂಡ ಕೆಲವು ವಚನಕಾರರಲ್ಲಿ ಡಕ್ಕೆಯ ಬೊಮ್ಮಯ್ಯರೂ ಒಬ್ಬರು ಅಂತ. ಅದು ಆ ವಚನವನ್ನ ನೋಡೋಣ ಈಗ. ಕವಿಯ ಉಗತೆ ಗಮಕಿಯ ಸಂಚ ವಾದಿಯ ಚೊಕ್ಕೆಹ ವಾಗ್ಮಿಯ ಚೇತನ ಇಂತಿ ಚತುಷ್ಟಯದಲ್ಲಿ ಯುಕ್ತಿವಂತನಾದಡೇನು ಭಕ್ತಿಯ ನರಿಯಬೇಕು, ಸತ್ಯದಲ್ಲಿ ನಡೆಯಬೇಕು, ವಿರಕ್ತಿಯಲ್ಲಿ ವಿಚಾರಿಸಿ ನಿಲ್ಲಬೇಕು. ಈ ಗುಣ ಡಕ್ಕೆಯ ಬೊಮ್ಮನ ಭಕ್ತಿ, ಕಾಲಾಂತಕ ಭೀಮೇಶ್ವರ ಲಿಂಗವ ಅರಿಯುವವನ ಸದ್ಭಕ್ತಿಯ ಯುಕ್ತಿಯ. ನೋಡಿ ಎಷ್ಟು ಸರಳವಾಗಿ ಸುಂದರವಾಗಿ ಇಲ್ಲಿ ವಚನವನ್ನ ಹೇಳಿದರೆ. ಕವಿ, ಗಮಕಿ, ವಾದಿ ಮತ್ತು ವಾಗ್ಮಿ. ಕವಿಗೆ ಒಂದು ಪ್ರತಿಭೆ ಇರುತ್ತೆ. ಆ ಕವಿಯ ಪ್ರತಿಭೆ ಇದ್ರೆ ಮಾತ್ರ ಅವನು ಕವಿ ಆಗ್ತಾನೆ. ಇಲ್ಲ ಅಂದ್ರೆ ಎಲ್ರೂ ಕವಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಲ್ರೂ ಕವಿ ಆಗೋದಾದ್ರೆ ಆ ಕಾವ್ಯಕ್ಕೆ ಒಂದು ಬೆಲೆನೇ ಇರಲ್ಲ. ಆ ಕಾವ್ಯ ಅನ್ನೋದು ಕೇವಲ ಪ್ರತಿಭೆ ಇರುವವರಿಗೆ ಮಾತ್ರ ಬರುತ್ತೆ. ಅದನ್ನೇ ಕಾವ್ಯಂತು ಜಾಯತೆ ಜಾತು ಕಸ್ಯಚಿತ್ ಪ್ರತಿಭಾವತಃ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಭಾವಂತರಿಗೆ ಮಾತ್ರ ಆ ಕಾವ್ಯ ಅನ್ನೋದು ಅವರಲ್ಲಿ ಉಟ್ಕೊಳ್ಳುತ್ತೆ ಅಂತ. ಸೊ ಕಾವ್ಯದ ಒಂದು ಪ್ರತಿಭೆ. ಗಮಕಿಯ ಸಂಚ, ಗಮಕಿ ಅಂದ್ರೆ ಗಮಕದ ಕಲೆ, ಅದು ಒಂದು ಕಲೆ. ಈ ಹಾಡುಗಳನ್ನ, ಷಟ್ಪದಿಗಳನ್ನ, ರಗಳೆಗಳನ್ನ ರಾಗವಾಗಿ ಹೇಳಿ ಅದನ್ನ ಚರ್ಚೆ ಮಾಡುವುದು. ಈ ಹರಿಕತೆ ಹೇಳ್ತಾರೆ ನೋಡಿ, ಹರಿಕತೆ, ಆ ತರ ಒಂದು ರಾಗವಾಗಿ ಹಾಡುವ ಒಂದು ಕಲೆ, ಅದು ಗಮಕ. ವಾದಿಯ ಚೊಕ್ಕೆಯ ವಾದ ಮಾಡುವವನಿಗೆ ಏನ್ ಬೇಕಾಗುತ್ತೆ? ಅವನಲ್ಲಿ ತರ್ಕ ಜ್ಞಾನ ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ. ಅವನು ತರ್ಕದಲ್ಲಿ ಬುದ್ಧಿವಂತನಾಗಿರ್ಬೇಕಾಗುತ್ತೆ. ತರ್ಕವನ್ನ ಹೊಂದಿರುವಂತ ವಾದಿ. ವಾಗ್ಮಿಯ ಚೇತನ, ವಾಗ್ಮಿ ಅಂದ್ರೆ ತುಂಬಾ ಚೆನ್ನಾಗಿ ಭಾಷಣ ಮಾಡುವ ವ್ಯಕ್ತಿ. ಅವನಲ್ಲಿ ಒಂದು ಚೇತನ ಇರಬೇಕಾಗುತ್ತೆ, ಆ ಅದ್ಭುತವಾದ ಚೇತನ. ಈ 4 ಗುಣಗಳಿದ್ದರೂ ಇಂತಿ ಚತುಷ್ಟಯದಲ್ಲಿ ಯುಕ್ತಿವಂತನಾದಡೇನು. ಇವೆಲ್ಲ ಲೌಕಿಕ ವಿದ್ಯೆಗಳು. ಈ 4 ವಿದ್ಯೆಗಳು ಬಂದ್ರೆ ಏನು ಪ್ರಯೋಜನ? ಇದರಿಂದ ಯುಕ್ತಿವಂತನಾದಡೇನು, ಇದರಿಂದ ಏನು ಪ್ರಯೋಜನ? ಭಕ್ತಿಯ ನರಿಯಬೇಕು. ಇದು ಆಧ್ಯಾತ್ಮಿಕ ಸಾಧನೆಗೆ, ಶಿವಯೋಗ ಸಾಧನೆಗೆ ಇದರಿಂದ ಯಾವುದೇ ರೀತಿಯ ಸಹಾಯ ಆಗುವುದಿಲ್ಲ. ಲೌಕಿಕ ಜೀವನಕ್ಕೆ ಇದರಿಂದ ಸಹಾಯ ಆಗುತ್ತೆ, ಆದ್ರೆ ಪಾರಮಾರ್ಥಿಕ ಜೀವನಕ್ಕೆ ಇದರಿಂದ ಸಹಾಯ ಆಗುವುದಿಲ್ಲ. ಇಂತಿ ಚತುಷ್ಟಯದಲ್ಲಿ ಯುಕ್ತಿವಂತನಾದಡೇನು. ಇದರಲ್ಲಿ ಯುಕ್ತಿವಂತನಾದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದಕ್ಕೆ ಭಕ್ತಿಯ ನರಿಯಬೇಕು, ಸತ್ಯದಲ್ಲಿ ನಡೆಯಬೇಕು, ವಿರಕ್ತಿಯಲ್ಲಿ ವಿಚಾರಿಸಿ ನಿಲ್ಲಬೇಕು. ಭಕ್ತಿಯನ್ನ ಅರಿಯಬೇಕು, ಆಮೇಲೆ ಸತ್ಯದಲ್ಲಿ ನಡೆಯಬೇಕು. ನೋಡಿ, ನಡೆ ನುಡಿ, ಈ ಒಂದು ಸಿದ್ಧಾಂತವೇ ಶರಣ ಮಾರ್ಗದ ಒಂದು ಆತ್ಮ. ಯಾಕೆ ಅಂದ್ರೆ ಅವರು ಬರೀ ಎಲ್ಲೋ ಕುತ್ಕೊಂಡು ಉಪದೇಶ ಕೊಟ್ಟವರಲ್ಲ. ಅದರಂತೆ ನಡೆದು ನುಡಿದು ನಡೆಲಿಂಗ ನುಡಿಲಿಂಗ ಆದವರು. ಅವರು ಹೇಳುವುದಕ್ಕಿಂತ ಅದನ್ನ ಮೊದಲು ಆಚರಿಸಿ ಆಮೇಲೆ ಹೇಳಿದವರು. ಹಾಗಾಗಿ ಸತ್ಯದಲ್ಲಿ ನಡೆಯಬೇಕು. ಜ್ಞಾನ ಮತ್ತು ಕ್ರಿಯೆ, ಜ್ಞಾನವಿದ್ದರೆ, ಬರೀ ಜ್ಞಾನವಿದ್ದರೆ ಏನೂ ಪ್ರಯೋಜನವಿಲ್ಲ. ಅದಕ್ಕೆ ಸೂಕ್ತವಾದ ಕ್ರಿಯೆ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತದೆ. ಸತ್ಯದಲ್ಲಿ ನಡೆಯಬೇಕು, ವಿರಕ್ತಿಯಲ್ಲಿ ವಿಚಾರಿಸಿ ನಿಲ್ಲಬೇಕು. ವಿರಕ್ತಿ ಅಂದ್ರೆ ಒಂದು ಡಿಟ್ಯಾಚ್ಮೆಂಟ್, ಅಂದ್ರೆ ಯಾವುದರಲ್ಲಿಯೂ ಅನುರಾಗ ಹೊಂದಿರದೇ ಇರುವುದು. ಅದರ ಒಂದಿಗೆನೇ ಇರಬೇಕು, ಅದರ ಜೊತೆಗೇನೆ ಇರಬೇಕು, ಅದರಲ್ಲಿಯೇ ಇರಬೇಕು, ಆದ್ರೆ ಅದಕ್ಕೆ ಅಂಟಿಕೊಂಡಿರಬಾರದು. ಅದು ಒಂದು ರೀತಿಯ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ತರ ಇದ್ದು ಇಲ್ಲದಂತೆ ಇರಬೇಕಾಗುತ್ತೆ. ಅದೇ ವಿರಕ್ತಿ. ವಿರಕ್ತಿ ಅಂದ್ರೆ ಎಲ್ಲವನ್ನ ಬಿಟ್ಟು ಎಲ್ಲೋ ಕಾಡಿಗೋ ಹಿಮಾಲಯಕ್ಕೋ ಗವಿಯಲ್ಲಿ ಹೋಗಿ ಅದು ವಿರಕ್ತಿ ಅಲ್ಲ. ಇದ್ದುದ್ರಲ್ಲಿ ವಿರಕ್ತಿ. ಈಗ ತಿನ್ನುವುದಕ್ಕೆ ಏನೂ ಇಲ್ಲದೆ ಇದ್ದಾಗ ನಾನು ಉಪವಾಸ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಅವನಿಗೆ ತಿನ್ನೋದಕ್ಕೆ ಏನೂ ಇಲ್ಲ, ಅದಕ್ಕೆ ಉಪವಾಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ ಹೊರತು ಉಪವಾಸ ಮಾಡ್ತಾ ಇದ್ದಾನೆ ಅಂತಲ್ಲ. ಅವನಿಗೆ ತಿನ್ನೋದಕ್ಕೆ ಎಲ್ಲ ಇದ್ರೂನು
ಉಪವಾಸ ಮಾಡಿದ್ರೆ ಅದು ನಿಜವಾದ ಉಪವಾಸ. ಹಾಗಾಗಿ ವಿರಕ್ತಿ ಅಂದ್ರೆ ಏನು ಇಲ್ಲದೆ ಇದ್ರೆ ವಿರಕ್ತಿ ಆಗುವುದಿಲ್ಲ. ತೊಟ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಅದಕ್ಕೆ ನಾನು ಗಾಂಧೀಜಿಯ ಅನುಯಾಯಿ ಆಗಿದ್ದೇನೆ, ಆತರ ಅದು ಸಾಧ್ಯ ಆಗುದಿಲ್ಲ. ಎಲ್ಲ ಇದ್ದು ಈಗ ಎಷ್ಟೋ ಘಟನೆಗಳು ನಡೀತಾ ನೋಡಿ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಏನು ಉದ್ಯೋಗಪತಿಗಳೇನಿದ್ದಾರೆ ಅವರ ಎಷ್ಟೋ ಮಕ್ಕಳು ಸನ್ಯಾಸವನ್ನ ಸ್ವೀಕರಿಸ್ತಾರೆ. ಅದು ನಿಜವಾದ ವಿರಕ್ತಿ. ಈ ವಿರಕ್ತಿಯಲ್ಲಿ ವಿಚಾರಿಸಿ ನಿಲ್ಲಬೇಕು. ಈ ಗುಣ ಡಕ್ಕೆಯ ಬೊಮ್ಮನ ಭಕ್ತಿ. ಇಲ್ಲಿ ತನ್ನ ಹೆಸರನ್ನ ಹೇಳ್ಕೊಳ್ತಾರೆ, ಡಕ್ಕೆಯ ಬೊಮ್ಮ ಅಂತ. ಇದು ಡಕ್ಕೆಯ ಬೊಮ್ಮನ ಭಕ್ತಿ, ಇದು ನನ್ನ ದಾರಿ ಅಂತ. ಇದು ನಾನು ನಡೆಯುವ ದಾರಿ. ನೋಡಿ, ನಾನು ಹೇಳಿದ್ನಲ್ಲ, ಶರಣರು ಮೊದಲು ಆ ದಾರಿಯಲ್ಲಿ ನಡೆದು ಆಮೇಲೆ ಅದನ್ನ ಬೇರೆಯವ್ರಿಗೆ ಹೇಳ್ತಾರೆ. ಯಾಕೆ ಅಂದ್ರೆ ಈಗ ಬೇರೆಯವ್ರು ಹೇಳೋದೇ ಬೇರೆ, ಅವ್ರು ನಡೆಯೋದೇ ಬೇರೆ ಇರುತ್ತೆ. ಇಲ್ಲಿ ಡಕ್ಕೆಯ ಬೊಮ್ಮ ತನ್ನ ಹೆಸರನ್ನ ಹೇಳಿ ನಾನು ಈ ದಾರಿಯಲ್ಲಿ ನಡೀತಾ ಇದ್ದೇನೆ. ಕಾಲಾಂತಕ ಭೀಮೇಶ್ವರ ಲಿಂಗವನ್ನ ಅರಿವವನ ಸದ್ಭಕ್ತಿಯ ಯುಕ್ತಿ. ಇದೇ ಸದ್ಭಕ್ತಿಯ ಯುಕ್ತಿ. ಯಾವುದು? ಆ ಪರಮಾತ್ಮನನ್ನ ಅರಿಯುವುದಕ್ಕೆ ಸದ್ಭಕ್ತಿಯ ಯುಕ್ತಿ ಯಾವುದು ಅಂದ್ರೆ ಈ ಭಕ್ತಿ. ಯಾವುದು ಭಕ್ತಿ? ಇದು ವಿರಕ್ತಿ. ಯಾವುದು ವಿರಕ್ತಿ? ಸತ್ಯದಲ್ಲಿ ನಡೆಯುವುದು, ಭಕ್ತಿಯನ್ನು ಅರಿಯುವುದು, ವೈರಾಗ್ಯವನ್ನು ಹೊಂದುವುದು, ಅದೇ ಮಾರ್ಗ. ನೋಡಿ, ಇದು ಒಂದು ಚಿಕ್ಕ ವಚನ, ಒಂದು 5-6 ಸಾಲುಗಳು ಇರುವಂತ ಒಂದು ಚಿಕ್ಕ ವಚನದಲ್ಲಿ ಎಷ್ಟೊಂದು ಅರ್ಥ ಇದೆ ಅಂದ್ರೆ ನಾವು ಅರ್ಥವನ್ನು ಹೇಳ್ತಾ ಹೋದ್ರೆ ಇದು ಮುಗಿಯುವುದಿಲ್ಲ, ಅಷ್ಟು ಅರ್ಥ ತುಂಬಿಕೊಂಡಿದೆ. ಅರ್ಥ ಗರ್ಭಿತ ಅಂತ ಹೇಳ್ತಾರಲ್ಲ, ಅಷ್ಟು ಅರ್ಥವನ್ನ ತುಂಬಿಕೊಂಡಿದೆ. ಸಮಯದ ಅಭಾವದಿಂದ ನಾವು ಬೇಗ ಬೇಗ ಹೇಳಿ ಮುಗಿಸ್ತೇವೆ. ಇದನ್ನ ಚರ್ಚೆ ಮಾಡಿದ್ರೆ ತುಂಬಾ ಸಮಯವನ್ನ ತಗೊಳುತ್ತೆ. ಇನ್ನೊಂದು ವಚನವನ್ನ ನೋಡೋಣ. ತುಂಬಿದ ಹರಿಗೋಲಲ್ಲಿ ಒಬ್ಬ ಅಂಬಿಗನ ಆಸೆಯಿಂದ ಬೆಂಬಳಿಯಲ್ಲಿ ಹೋಹರಂತೆ ಸಕಲೇಂದ್ರಿಯವೆಂಬ ಅಂಗದ ಹರಿಗೋಲದಲ್ಲಿ ಲಿಂಗವೆಂಬ ಅಂಬಿಗನ ದೆಸೆಯಲ್ಲಿ ಹೋಹ ಬೆಂಬಳಿಯ ತೋರಯ್ಯ ಕಾಲಾಂತಕ ಭೀಮೇಶ್ವರ ಲಿಂಗವೇ. ಇದು ಸಹಿತ ಕೇವಲ 4 ಸಾಲಿನದು. ಹಾಗೇನೆ ತುಂಬಾ ಅರ್ಥವನ್ನ ಹೊಂದಿರುವಂತದ್ದು. ತುಂಬಿದ ಹರಿಗೋಲು, ನದಿಯನ್ನ ದಾಟುವಾಗ ನಾವು ಹರಿಗೋಲು, ತೆಪ್ಪ ಅಂತ ಹೇಳ್ತೀವಿ, ಹರಿಗೋಲು ಅಂತ ಹೇಳ್ತೇವೆ. ದುಂಡನೆ ಆಕಾರದಲ್ಲಿ ಇರುವಂತ ಒಂದು ತೆಪ್ಪ. ತುಂಬಿದ ಹರಿಗೋಲಲ್ಲಿ ಒಬ್ಬ ಅಂಬಿಗ ಆಸೆಯಿಂದ ನಾವು ಆ ಹರಿಗೋಲು, ಆ ತೆಪ್ಪವನ್ನ ಹತ್ಕೊಳ್ತೇವೆ. ನಮ್ಮನ್ನ ಆಚೆ ದಡದಲ್ಲಿ ಬಿಡಪ್ಪ ಅಂತ. ಅವಾಗ ಅವನು ಆಯ್ತು ಬನ್ನಿ ಹತ್ತಿ ಅಂತಾರೆ. ನಾವು ಹತ್ಕೊಂಡಾಗ ಆರಾಮಾಗಿ ನಿದ್ದೆ ಮಾಡ್ತಾ ಇರಲ್ಲ, ಒಂದೊಂದು ಕ್ಷಣಕ್ಕೂ ನಮ್ಮ ಎದೆ ಹೊಡ್ಕೊಳ್ತಾ ಇರುತ್ತೆ. ಯಾಕೆ? ಅಯ್ಯೋ, ಏನಾದ್ರೂ ಸುಳಿ ಏನಾದ್ರೂ ಬಂದ್ರೆ, ಅಥವಾ ಮೊಸಳೆ ಏನಾದ್ರೂ ಬಂದ್ರೆ, ಅಥವಾ ಹರಿಗೋಲು ಏನಾದ್ರೂ ಬುಡಮೇಲೆ ಆಗ್ಬಿಟ್ರೆ, ಹೆಚ್ಚು ಕಮ್ಮಿಯಾಗಿ ನಾವು ನದಿಯಲ್ಲಿ ಬಿದ್ದೋಗಿ ನದಿ ಪಾಲಾಗಿ ಬಿಟ್ರೆ ಅಂತ ನಮ್ಮ ಎದೆ ಹೊಡ್ಕೊಳ್ತಾ ಇರುತ್ತೆ. ನಮ್ಮ ಪ್ರಾಣವನ್ನೆಲ್ಲ ನಾವು ಯಾರ ಹತ್ರ ಕೊಟ್ಬಿಟ್ಟಿರ್ತೇವೆ? ಅಂಬಿಗನ ಹತ್ರ ನಮ್ಮ ಪ್ರಾಣವನ್ನ ಇಟ್ಟು ಹರಿಗೋಲಲ್ಲಿ ಕೂತ್ಕೊಂಡಿರ್ತೇವೆ. ತುಂಬಿದ ಹರಿಗೋಲದಲ್ಲಿ ಒಬ್ಬ ಅಂಬಿಗನ ಆಸೆಯಿಂದ ಬೆಂಬಳಿಯಲ್ಲಿ ಹೋದಂತೆ ಅಂಬಿಗನ ಬೆಂಬಳಿಯಲ್ಲಿ ಬೆನ್ನಿಂದ ಹೋಗ್ತೇವೆ. ಯಾಕೆ? ನಮ್ಮನ್ನ ಆಚೆ ದಡಕ್ಕೆ ತಲುಪಿಸಪ್ಪ, ಸುರಕ್ಷಿತವಾಗಿ ತಲುಪಿಸು, ಮಧ್ಯದಲ್ಲಿ ಮಾತ್ರ ನಡು ನೀರಲ್ಲಿ ಕೈ ಬಿಡಬೇಡ, ಹುಷಾರಾಗಿ ಓಡಿಸು ಅನ್ನೋ ಒಂದು ಸಮಾಧಾನ, ಧೈರ್ಯದಿಂದ ಅವನ ಮೇಲೆ ನಂಬಿಕೆ ಇಟ್ಟು ನಾವು ಹರಿಗೋಲನ್ನ ಅಥವಾ ತೆಪ್ಪವನ್ನ ಹತ್ತುತ್ತೇವೆ. ಇದನ್ನ ಯಾಕೆ ಹೇಳಿದ್ರು ಡಕ್ಕೆ ಬೊಮ್ಮಯ್ಯನವರು ಅಂದ್ರೆ, ಸಕಲೇಂದ್ರಿಯವೆಂಬ ಅಂಗದ ಹರಿಗೋಲಲ್ಲಿ. ಈ ಹರಿಗೋಲು ಅಂದ್ರೆ ಯಾವುದು? ಸಕಲೇಂದ್ರಿಯಗಳು, ಪಂಚೇಂದ್ರಿಯಗಳು, ಎಲ್ಲಾ ಇಂದ್ರಿಯಗಳು, ಪಂಚವಿಂಶತಿ 25 ಇಂದ್ರಿಯಗಳು, ಘ್ರಾಣೇಂದ್ರಿಯ, ಜ್ಞಾನೇಂದ್ರಿಯ, ಸ್ಪರ್ಶೇಂದ್ರಿಯಗಳು, ಒಟ್ಟಿನಲ್ಲಿ ಇಂದ್ರಿಯಗಳು ಪಂಚೇಂದ್ರಿಯಗಳು ಅಂತ ಸದ್ಯಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋಣ. ಆ ಸಕಲ ಇಂದ್ರಿಯವೆಂಬ ಅಂಗದ ಹರಿಗೋಲಲ್ಲಿ ಲಿಂಗವೆಂಬ ಅಂಬಿಗೆ, ಯಾವ ಅಂಬಿಗನನ್ನ ನಂಬಿ ನಾವು ಈ ಜೀವನದ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ, ಲಿಂಗವೆಂಬ ಅಂಬಿಗನ ದೆಸೆಯಲ್ಲಿ, ಲಿಂಗವೆಂಬ ಅಂಬಿಗನನ್ನ ನಂಬ್ಕೊಂಡು ನಾವು ನಮ್ಮ ಪ್ರಯಾಣವನ್ನ ಮಾಡ್ತಾ ಇದ್ದೇವೆ. ಲಿಂಗವೆಂಬ ಅಂಬಿಗನ ದೆಸೆಯಲ್ಲಿ ಹೋಹ ಬೆಂಬಳಿಯ ತೋರಯ್ಯ. ಆ ಲಿಂಗದ ದಾರಿಯಲ್ಲಿ ಹೋಗುವಂತ ನಮ್ಮ ಒಂದು ಮಾರ್ಗದರ್ಶನ ನೀಡಪ್ಪ ಕಾಲಾಂತಕ ಭೀಮೇಶ್ವರ ಲಿಂಗವೇ ಅಂತ ಆ ಒಂದು ಅಂಬಿಗನ ಹಿಂದೆ ಹೋಗುವಂತ ಒಂದು ಅವಕಾಶ, ಭಾಗ್ಯ ನಮಗೆ ನೀಡುವಂತ. ಇಲ್ಲಿ ಅಂಬಿಗ ಅಂದ್ರೆ
ಗುರು ಗುರು ನಮ್ಮನ್ನ ಆ ಕಾಲಾಂತಕ ಭೀಮೇಶ್ವರ ಲಿಂಗ ಅಂದ್ರೆ ಆ ಪರಶಿವನ ಹತ್ರ ಕರ್ಕೊಂಡು ಹೋಗುವ ಮಾರ್ಗದರ್ಶಕ ಯಾರು, ಆ ಅಂಬಿಗ ಯಾರು ಅಂದ್ರೆ ಗುರು. ಆ ಗುರುವನ್ನ ನಮಗೆ ಕರುಣಿಸಪ್ಪ ಅಂತ ದಕ್ಕೆ ಬೊಮ್ಮಯ್ಯನವರು ಕಾಲಾಂತಕ ಭೀಮೇಶ್ವರ ಲಿಂಗನಲ್ಲಿ ಕೇಳ್ಕೊಳ್ತಾರೆ. ನೋಡಿ, ಇಂಥ ಸುಂದರವಾದ ವಚನಗಳಲ್ಲಿ ರೂಪಕಗಳು ಅದ್ಭುತವಾಗಿ ಬರ್ತವೆ. ಪ್ರತಿಯೊಂದಕ್ಕೂ ರೂಪಕವನ್ನ ವಚನಕಾರರು ಕೊಡ್ತಾರೆ. ಇಲ್ಲಿ ಅರಿಗೋಲು ಅಂದ್ರೆ ಅರಿಗೋಲು ಅಲ್ಲ, ಅಂಬಿಗ ಅಂದ್ರೆ ಅಂಬಿಗ ಅಲ್ಲ, ಎಲ್ಲವೂ ಒಂದು ರೂಪಕಾತ್ಮಕವಾಗಿ ಸಂಕೇತಾತ್ಮಕವಾಗಿನೇ ಇರುತ್ತದೆ. ಇನ್ನು ಒಂದು ಕೊನೆಯದಾಗಿ ಒಂದು ವಚನವನ್ನ ನೋಡಿ ನಾವು ಮುಗಿಸ್ಬಿಡೋಣ. ಗ್ರಾಮಕದಲ್ಲಿ ಮಾಡದೆ ಆಢ್ಯತನಕ್ಕೆ ಮೆಚ್ಚದೆ ಸ್ತುತಿ ನಿಂದೆಗಳ ಗುರುಲಿಂಗ ಜಂಗಮದಲ್ಲಿ ವಿಚಾರಿಸದೆ ತಾ ಮಾಡುವ ದ್ರವ್ಯಕ್ಕೆ ವಿಶ್ವಾಸದ ಚಿತ್ತಕ್ಕೆ ಉಭಯವನರಿದು ಮಾಡುವ ಭಕ್ತನ ಬಾಗಿಲೇ ಕಾಲಾಂತಕ ಭೀಮೇಶ್ವರ ಲಿಂಗದ ಆಶ್ರಯ. ಭ್ರಾಮಕದಲ್ಲಿ ಮಾಡದೆ, ಭ್ರಾಮಕ ಭ್ರಮೆ. ಈಗ ನಾವೆಲ್ಲ ಅಂದುಕೊಂಡಿರೋದೆಲ್ಲ ಭ್ರಮೆ. ಅದು ಯಾವಾಗ ಗೊತ್ತಾಗುತ್ತೆ? ಈಗ ಕನಸು ಬರ್ತಾ, ರಾತ್ರಿ ನಾವು ಮಲ್ಕೊಂಡಾಗ ಕನಸು ಬರ್ತಾ ಇರುತ್ತೆ, ಏನೇನೋ ಬರುತ್ತೆ. ಆ ಕನಸೆಲ್ಲ ಕನಸು ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಎಚ್ಚರವಾದಾಗ ಮಾತ್ರ ಗೊತ್ತಾಗುತ್ತೆ. ಎಚ್ಚರ ಆಗುವವರೆಗೂ ಕನಸು ನಾವೇ ಆಗಿರ್ತೇವೆ. ಕನಸಲ್ಲಿ ಅಳ್ತಾ ಇದ್ರೆ ನಿಜವಾಗ್ಲೂ ಅಳ್ತಾ ಇರ್ತೇವೆ. ಕನಸಲ್ಲಿ ಆಮೇಲೆ ಎದ್ದು ನೋಡಿದಾಗ ಅಯ್ಯೋ ಕನಸು ಅಂತ. ಒಂದೇ ಸರ್ತಿ ಎದ್ದು ಕೂತ್ಕೊಂಡ್ಬಿಡ್ತೇವೆ. ಯಾಕೆ, ಏನಾಯ್ತು ಅಂದ್ರೆ ಅಯ್ಯೋ ಏನಿಲ್ಲ, ಯಾವ್ದೋ ಕೆಟ್ಟ ಕನಸು ಬಂದಿತ್ತು. ಕನಸು ಅಂತ ನಮಗೆ ಅರಿವು ಆಗೋದು ಯಾವಾಗ ಅಂದ್ರೆ ಎಚ್ಚರವಾದ. ಹಾಗೆಯೇ ಕನಸು ಅಂದ್ರೆ ಇಲ್ಲಿ ಭ್ರಮೆ. ಭ್ರಮೆ ಅಂತ ಯಾವಾಗ ಗೊತ್ತಾಗಬೇಕು ಅಂದ್ರೆ ಸತ್ಯದ ಅರಿವು ಆದಾಗ್ಲೇ ಅದು ಭ್ರಮೆ ಅಂತ ಗೊತ್ತಾಗುತ್ತೆ. ಸತ್ಯದ ಅರಿವು ಆಗದೆ ಇದ್ದಾಗ ಭ್ರಮೆಯೇ ಸತ್ಯವಾಗಿರುತ್ತೆ. ಅದನ್ನೇ ಸಹಿತ ಎಲ್ಲಾ ತತ್ವ ಪದಕಾರರು, ತಾತ್ವಿಕ ಚಿಂತಕರು, ದಾರ್ಶನಿಕರು ಎಲ್ಲರೂ ಅದನ್ನೇ ಹೇಳಿರೋದು. ಭ್ರಾಮಕದಲ್ಲಿ ಮಾಡದೆ ಆಢ್ಯತನಕ್ಕೆ ಮೆಚ್ಚದೆ, ಆಢ್ಯತನಕ್ಕೆ ಬಾಹ್ಯಾಡಂಬರ, ಹೊರಗಿನ ಒಂದು ಆಡಂಬರ. ನಾವು ಪೂಜೆ ಮಾಡ್ತೇವೆ ಅಂತ ಆಡಂಬರದ ಮೂರಾಳೆ ಗುರುಗಳು ಹೇಳಿದ್ರು. ನಾವು ಮಾಡುವ ಹೊರಗಿನ ಪೂಜೆ ಎಲ್ಲ ಬರೀ ಆಡಂಬರದ ಪೂಜೆ. ಒಳಗಿನ ಪೂಜೆ ಅನ್ನ ಮಾಡಬೇಕು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಚತುಷ್ಟಯಗಳು, ಇದರಲ್ಲಿ ನಮ್ಮ ಒಂದು ಗಮನವನ್ನು ಕೇಂದ್ರೀಕರಿಸಿ ಮಾಡುವ ಪೂಜೆ ಅದು ನಿಜವಾದ ಪೂಜೆ. ಇದೆಲ್ಲ ಹೊರಗಿನ ಪೂಜೆ. ಇದು ಆಢ್ಯತನಕ್ಕೆ ಮೆಚ್ಚದೆ ಸ್ತುತಿ ನಿಂದೆಗಳ ಗುರುಲಿಂಗ ಜಂಗಮದಲ್ಲಿ ವಿಚಾರಿಸದೆ. ಇದು ಬಹಳ ಮುಖ್ಯ. ಗುರುಲಿಂಗ ಜಂಗಮದಲ್ಲಿ ಯಾವತ್ತೂ ನಾವು ಸ್ತುತಿ ಮತ್ತು ನಿಂದೆ ಮಾಡಬಾರದು ಅಂತ. ಅಂದ್ರೆ ನಮ್ಗೆ ಏನೋ ಲಾಭ ಆಗುತ್ತೆ ಅಂತ ಅವರನ್ನ ಹೊಗಳೋದು, ಅಥವಾ ನಮ್ಗೇನೋ ಮಾಡ್ಲಿಲ್ಲ ಅಂತ ಅವ್ರಿಗೆ ಕೆಟ್ಟದಾಗಿ ಮಾತಾಡೋದು. ಹೇಳಿದ್ನಲ್ಲ, ಮುಕುಂದೂರು ಸ್ವಾಮೀಜಿಗಳ ಬಗ್ಗೆ, ಶಿಶುನಾಳ ಶರೀಫರ ಬಗ್ಗೆ, ಕಡ್ಕೋಳ ಮಡಿವಾಳಪ್ಪನವರ ಬಗ್ಗೆ ಸಮಾಜ ಅವ್ರು ಇರೋವರೆಗೂ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಈಗ ತಾನೇ ಓದಿದೆ, ಉಪನ್ಯಾಸ ಮಾಡೋದಕ್ಕಿಂತ ಮೊದಲು ಈಗದಾಗೆಲ್ಲ ಐತೆ. ಮುಕುಂದೂರು ಸ್ವಾಮೀಜಿಗಳ ಪುಸ್ತಕ ಓದ್ತಾ ಇದ್ದೆ. ಅವ್ರಿಗೆ ಮುಕುಂದೂರು ಸ್ವಾಮೀಜಿಗಳ ಬಗ್ಗೆ ಜನ ಹೇಳುದು ಏನು ಅಂದ್ರೆ, ಭಕ್ತರ ಮನೆಯಲ್ಲಿ ಮುದ್ದೆ, ಬಸವಿ ಮನೆಯಲ್ಲಿ ನಿದ್ದೆ ಅಂತ. ಅಯ್ಯೋ, ಆ ಸ್ವಾಮೀಜಿಗೇನು ಕೆಲಸ ಇಲ್ಲ, ಏನೂ ಇಲ್ಲ. ಭಕ್ತರ ಮನೆಯಲ್ಲಿ ಮುದ್ದೆ, ಬಸವಿ ಮನೆಯಲ್ಲಿ ನಿದ್ದೆ ಅಂತ. ಇಷ್ಟು ಕೆಟ್ಟದಾಗಿ ಕೀಳಾಗಿ ಮುಕುಂದೂರು ಸ್ವಾಮೀಜಿಗಳ ಪರಶಿವನ ಅವತಾರವೇ ಆಗಿತ್ತಂತ ಮುಕುಂದೂರು ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾರೆ ಜನ. ಹಾಗಾಗಿ ಇಲ್ಲಿ ಗುರುಲಿಂಗ ಜಂಗಮದಲ್ಲಿ ಸ್ತುತಿ ನಿಂದೆಗಳನ್ನ ಮಾಡಬಾರದು. ಉಭಯವನ್ನರಿದು ಮಾಡುವ ಭಕ್ತನ ಬಾಗಿಲು, ಈ ಎರಡನ್ನ ತಿಳ್ಕೊಂಡು ಅರಿದು ಭಕ್ತಿಯನ್ನ ಮಾಡುವವನ ಬಾಗಿಲು ಏನು? ಅದು ಕಾಲಾಂತಕ ಭೀಮೇಶ್ವರ ಲಿಂಗದ ಆಶ್ರಯ. ಅದೇ ಆ ಭಗವಂತನ ಮನೆ. ಅದು ಯಾವುದು? ಯಾವುದೇ ಭೇದ ಭಾವ ಸ್ತುತಿ ನಿಂದೆಗಳಿಲ್ಲದೆ ನಿಷ್ಠೆಯಿಂದ ಮಾಡುವ ಭಕ್ತನ ಮನೆಯ ಬಾಗಿಲು ಭಗವಂತನ ಆಶ್ರಯ. ಅಲ್ಲಿಯೇ ಭಗವಂತ ಇರ್ತಾನೆ ಅಂತ ಡಕ್ಕೆ ಬೊಮ್ಮಯ್ಯನವರು ಹೇಳಿದ್ದಾರೆ. ಇನ್ನೂ ಸುಮಾರು 100 ವಚನಗಳು ಉಪಲಬ್ಧ ಆಗಿದ್ದಾವೆ. ಅವ್ರು ಎಷ್ಟು ವಚನಗಳನ್ನು ಬರೆದಿದ್ರೋ ಗೊತ್ತಿಲ್ಲ. ಇಲ್ಲಿವರೆಗೆ ಸಿಕ್ಕಿದ್ದು ಸುಮಾರು 100 ವಚನಗಳು. ಆ 100 ವಚನಗಳನ್ನ ಓದಿ ತುಂಬಾ ಸರಳವಾಗಿದ್ದಾವೆ.
ತುಂಬಾ ಸುಂದರವಾಗಿದ್ದಾವೆ, ರೂಪಕಾತ್ಮಕವಾಗಿದ್ದಾವೆ, ಅರ್ಥ ಆಗ್ತವೆ. ವಚನಗಳನ್ನು ದಿನಕ್ಕೆ ಒಂದು ಓದಿದ್ರು ಸಾಕು, ಅಷ್ಟು ಚೆನ್ನಾಗಿದ್ದಾವೆ. ನಾವು ಮತ್ತೆ ಹೇಳ್ತಾ ಹೋದ್ರೆ ಎಲ್ಲವನ್ನೂ ವಚನಗಳನ್ನ ಹೇಳ್ಬೋದು, ಅಷ್ಟು ಸುಂದರವಾಗಿರೋ ವಚನಗಳಿದ್ದಾವೆ. ಇವತ್ತು ಈ ಒಂದು ಉಪನ್ಯಾಸಕ್ಕೆ ಒಂದು ಜ್ಞಾನ ದಾಸೋಹ ಕೈಂಕರ್ಯಕ್ಕೆ ಸುಜಾತ ಮೇಡಮ್ ಅವರು ಒಂದು ವೇದಿಕೆಯನ್ನು ಒದಗಿಸಿದ್ದಾರೆ. ಆ ವೇದಿಕೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಗೂ ತಲುಪ್ತಾ ಇದೆ, ಇನ್ನೂ ಬೆಳಿಬೇಕು. ಹೀಗೇನೆ ಬೆಳೆದು ನಮ್ಮ ಒಂದು ಬಸವವಾಣಿ ವೇದಿಕೆ ಚೆನ್ನಾಗಿ ಜ್ಞಾನ ದಾಸೋಹ ಕಾರ್ಯವನ್ನು ಮಾಡ್ಲಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ ಬಸವವಾಣಿಯ ಎಲ್ಲಾ ಆಯೋಜಕರು, ಸುಜಾತ ಅಕ್ಕನವರಿಗೂ, ಎಲ್ಲ ಹಿರಿಯರಿಗೂ ಶರಣು ಶರಣಾರ್ಥಿಗಳು. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳ್ರಿ ಅಣ್ಣವ್ರ, ಶರಣು ಶರಣಾರ್ಥಿಗಳು. ಅತ್ಯಂತ ಅದ್ಭುತ, ಬಹಳಷ್ಟು ನಿರರ್ಗಳವಾಗಿ ಮತ್ತ ದಾರ್ಶನಿಕರು ಅಥವಾ ಶಿವಯೋಗಿಗಳು ಹೆಂಗಿರ್ತಾರ ಅಥವಾ ಶಿವಯೋಗಿಗಳು ಹೊರ ಜಗತ್ತಿಗೆ ಹೆಂಗ್ ಕಾಣಿಸ್ತಾರ, ಆದ್ರ ಆ ಆಂತರಿಕ ಒಂದ್ ಅವರ ಜ್ಞಾನ ಎಷ್ಟ ಅಗಾಧ ಆಗಿರ್ತದ. ಆದ್ರ ಹೊರಲೋಕಕ್ಕ ಅವ್ರು ಹೆಂಗ್ ಹುಚ್ಚರ್ಗತ್ಲೆ ಅಥವಾ ಮಳ್ಳರ್ಗತ್ಲೆ ಅಥವಾ ಸರಳ ಸಾದಾ ಜೀವಿಗಳಾಗಿ ನಾವ್ ಕಾಣಿಸ್ತಾರ. ಮತ್ತ ಸ್ತುತಿ ನಿಂದೆಗಳಿಗೆ ಏನೂ ಅವ್ರು ಹತ್ಗೊಳಂಗೆ ಇಲ್ಲ. ಅವ್ರು ಸ್ತುತಿ ನಿಂದೆಗಳು ಬಂದಡೆ ಅಕ್ಕ ಹೇಳ್ತಾಳಲ್ಲ ಒಂದು ಚೆನ್ನಾಗ್, ಹಂಗ ಅವ್ರ ಯಾವಾಗ್ಲೂ ಸಮಾಧಾನಿಯಾಗಿರ್ತಾರೆ. ಯಾವನ ಸ್ತುತಿಗೂ ಅಷ್ಟ ಹಿಗ್ಗಂಗಿಲ್ಲ, ನಿಂದೆಗೂ ಅವ್ರ ಕುಗ್ಗಂಗಿಲ್ಲ ಅಂತಕ್ಕಂತಹ ಭಾವವನ್ನ ಮತ್ತ ತಮ್ಮ ಕಾಯಕದ ರೂಪಕಗಳನ್ನೇ, ಕಾಯಕದ ಒಂದು ಸರಳವಾದಂತಹ ಆ ಸಾಧನಗಳನ್ನೇ ಅವ್ರ ಏನ್ ಮಾಡ್ತಾರ ಅಂದ್ರ ಆಧ್ಯಾತ್ಮಿಕಕ್ಕೆ ಹೋಲಿಕೆ ಮಾಡಿ ಆಧ್ಯಾತ್ಮಿಕ ಅವುಗಳನ್ನ ಬಳಸ್ಕೊಂಡು ಹೇಳ್ತಾರ ಅನ್ನೋದನ್ನ ಬಹಳ ಸುಂದರವಾಗಿ ತಾವು ಹೇಳಿದ್ರಿ. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಇನ್ನೊಂದು ಆಮೇಲೆ ಶಂಕರ ದಾಶಿಮಯ್ಯ, ದೇವರ ದಾಶಿಮಯ್ಯನವ್ರ ಬಗ್ಗೆನು ನೀವು ಮತ್ತ ಜಡ್ರ ದಾಶಿಮಯ್ಯನವ್ರ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದ್ರಿ. ಅವ್ರ ಜ್ಞಾನೋದಯ ಹೆಂಗ್ ಆಗ್ತದ, ಜ್ಞಾನೋದಯ ಯಾವಾಗ ಹೋಗ್ತದ, ಅಥವಾ ಅಹಂಕಾರ ನಿರಸನ ಯಾವ ರೀತಿಯಾಗಿ ಆಗ್ತದ ಅನ್ನೋದನ್ನ ಬಹಳ ಸುಂದರವಾಗಿ ಹೇಳಿದ್ರಿ. ತಮಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಧನ್ಯವಾದಗಳ್ರಿ ಅಣ್ಣವ್ರ. ಹಿಂಗೇನೆ ಈ ವೇದಿಕೆ ಒಳಗ ಇನ್ನಷ್ಟು ತಮ್ಮ ಜ್ಞಾನ ದಾಸೋಹ ಇಲ್ಲಿ ಸಿಗ್ಲಿ ಅಂತ ಹೇಳಿ ನಾನು ಆಶಯವನ್ನ ವ್ಯಕ್ತ ಮಾಡ್ತೀನಿ. ಮತ್ತೆ ಸಮಯ ಸಿಕ್ಕಾಕ್ರ ನೀವು ಈ ವೇದಿಕೆ ಒಳಗ ಮಾತನಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು. ಈಗ ಶರಣಾರ್ಥಿ ಅಣ್ಣವ್ರ. ಬಜೆ ಸರ್ ಮಾತಾಡ್ತೀರಿ?